ಹಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆ ನಮ್ಮ ಸ್ನೇಹಿತರಿದ್ದಾರೆ. ಅತಿಥಿಗಿದ್ದೇನಿಲ್ಲ, ಸ್ನೇಹಿತರಿದ್ದಾರೆ. ಒಂದಿಷ್ಟು ರಾಜಕೀಯ ವಿದ್ಯಮಾನದ ಬಗ್ಗೆ ಮಾತಾಡೋಣ ಅಂತ. ಕಳೆದ ಕೆಲ ವರ್ಷಗಳಿಂದ ಅಹಿಂದ ಮೂಮೆಂಟ್, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ್, ಈ ಮೂಮೆಂಟ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ, ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿರುವ, ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಚರ್ಚೆ ಲೋಹಿತ್ ಮಾತಾಡ್ತಾರೆ ನೋಡು, ಕರೆಕ್ಟಾಗಿ ಮಾತಾಡ್ತಾರಪ್ಪ. ನಮ್ಮ ಸ್ನೇಹ ವರ್ಗದಲ್ಲೇ ನಾವು ಅನೇಕ ಬಾರಿ ಮೀಟ್ ಆಗಿದ್ದೀವಿ, ಅನೇಕ ಬಾರಿ ಪ್ರತಿನಿತ್ಯ ಬೇರೆ ಬೇರೆ ವಿಚಾರಗಳು ಮಾತಾಡ್ತೀವಿ. ಒಂದು ಸಲ ನಾವು ಆನ್ ಸ್ಕ್ರೀನ್ ಮಾತಾಡೋಣ, ಪಬ್ಲಿಕ್ಗೆ ಒಂದಿಷ್ಟು ಒಪಿನಿಯನ್ ಕ್ರಿಯೇಟ್ ಮಾಡೋಣ. ಸಬ್ಜೆಕ್ಟ್ ಪ್ರಸ್ತುತ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಮತ್ತು ಪ್ರಸ್ತುತ ಕಾಂಗ್ರೆಸ್ಸಿನಲ್ಲಿ ಆಗುತ್ತಿರುವಂತಹ ರಾಜಕೀಯ ಬೆಳವಣಿಗೆ. ನೀವು ಅದನ್ನು ಸ್ಟೇಟ್ ವೈಸ್ ಕೂಡ ಲಿಂಕ್ ಮಾತಾಡ್ತಾ ಹೋಗೋಣ. ಲೋಹಿತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ, ಈಗ ಕರ್ನಾಟಕದಲ್ಲಿ ಪ್ರಸ್ತುತ ಬೆಳವಣಿಗೆ ಅಂದರೆ ಏನು? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ 2 ಸಲ ಅವ್ರಿಗೆ ಅವಕಾಶ ಕೊಟ್ಟಿದೆ, 2 ಸಲ ಮುಖ್ಯಮಂತ್ರಿ ಮಾಡಿದೆ. ಪಾಪ ಡಿ ಕೆ ಶಿವಕುಮಾರ್ ಕೂಡ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಶ್ರಮ ವಹಿಸಿದ್ದಾರೆ. ಅವ್ರಿಗೊಂದು ಅರ್ಹತೆ ಇದೆ, ಆ ಅರ್ಹತೆ ಪ್ರಕಾರನೇ ಅವರಿಗೆ ಅವಕಾಶ ಸಿಕ್ಕಿದೆ, ಖಂಡಿತ ಇದೆ. ಆದರೆ ಅಷ್ಟಕ್ಕೆ ಕೆಲವರು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ಫಸ್ಟ್ ಪ್ರಶ್ನೆ ನಾನು ಕೇಳುತ್ತೇನೆ, ಕಾಂಗ್ರೆಸ್ ಅನ್ಯಾಯ ಮಾಡಿದೆ? ಅಹಿಂದ ವರ್ಗದ ನಾಯಕತ್ವ, ಪ್ರಸ್ತುತ ದೇಶದಲ್ಲಿರುವಂತಹ ಸ್ಥಿತಿಗತಿಗಳು ಯಾವ ಥರ ಇದೆ? ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೇಗಿದೆ? ಕಾಂಗ್ರೆಸ್ ಈ ಸ್ಥಿತಿಯಲ್ಲಿ ಇರೋದ್ರಲ್ಲೇ ಇಡೀ ದೇಶದಲ್ಲಿ ಒಬ್ಬ ಮುಂಚೂಣಿಯಲ್ಲಿರುವಂತಹ ಒಂದು ಐಡಿಯಾಲಜಿಕ್ ಪರ್ಸನ್ ಸಿದ್ದರಾಮಯ್ಯನವ್ರನ್ನ ಈ ತುರ್ತು ಸ್ಥಿತಿಯಲ್ಲಿ ಇಳಿಸಿದ್ದು ಸರಿನಾ, ಸರಿ ಅಲ್ಲ? ಇದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನುಭವಿಸಲಿದೆ. ಇಮಿಡಿಯೇಟಾಗಿ ಹಿರಿಯೂರಲ್ಲಿ ಕೊಡ್ತೀವಿ ಅನ್ನೋ ಚರ್ಚೆಗಳು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ. ಏನು ಹೇಳ್ತಾರೆ ಇದ್ರ ಬಗ್ಗೆ? ನೋಡಿ, ಈ ಇವೆಂಟ್ ಏನಿದೆಯಲ್ಲ, ಈ ಇವೆಂಟನ್ನ ಇಡೀ ರಾಷ್ಟ್ರ ನೋಡ್ತಾ ಇದೆ. ಮತ್ತು ಈ ರಾಷ್ಟ್ರಾದ್ಯಂತ ಇದೊಂದು ಇವೆಂಟ್ ಪವರ್ ಏನು ಟ್ರಾನ್ಸಿಷನ್ ಇದೆಯಲ್ಲ, ನಡೆದಿರುವಂಥ ರೀತಿ ಮತ್ತು ಇಷ್ಟು ಸ್ಮೂತಾಗಿ ಆಗಿರೋ ರೀತಿ ಬಗ್ಗೆ ಪ್ರತಿಯೊಬ್ಬರೂ ಸಹಿತ ಸಿದ್ದರಾಮಯ್ಯವ್ರನ್ನ ಪ್ರಶಂಸನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಪ್ರಕಾರ ಸಿದ್ದರಾಮಯ್ಯವರು ಒಂದು ಪಕ್ಷನಿಷ್ಠರಾಗಿ ನಡೆಸ್ಕೊಳ್ಳೋ ಜೊತೆಗೆ ಮತ್ತು ಸಿದ್ಧಾಂತ ನಿಷ್ಠರಾಗಿ ನಡೆಸ್ಕೊಳ್ಳೋ ಜೊತೆಗೆ ಸಿದ್ದರಾಮಯ್ಯವರಿಗೆ ಎಷ್ಟು ಕ್ರೆಡಿಟ್ ಕೊಡ್ತೀವೋ ಅಷ್ಟೇ ಕ್ರೆಡಿಟನ್ನು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಕೊಟ್ಟಿರುವಂಥ ಅವರ ಕೊಡುಗೆ ಮತ್ತು ಡಿ ಕೆ ಶಿವಕುಮಾರರು ಕಳೆದ 3 ವರ್ಷದಿಂದ ಅವ್ರು ನಡ್ಕೊಂಡಿರುವಂಥ ತಾಳ್ಮೆ ಮತ್ತು ಅವರು ನಡ್ಕೊಂಡಿರುವ ರೀತಿ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಇವೆಲ್ಲವೂ ಸಹಿತ ಅವರಿಬ್ಬರಿಗೆ ಕ್ರೆಡಿಟ್ ಇದು. ಜೊತೆಗೆ ಹೈಕಮಾಂಡ್, ರಾಹುಲ್ ಗಾಂಧಿ ಅಂತ ನಾಯಕರು, ಹೈಕಮಾಂಡ್ ತಮ್ಮ ಪಕ್ಷವನ್ನು ರಕ್ಷಣೆ ಮಾಡಿಸ್ಕೊಳಕ್ಕೋಸ್ಕರ ಪಕ್ಷದ ಹಿತದೃಷ್ಟಿ ಮತ್ತು ಮುಂದಿನ ರಾಜಕಾರಣ ಮತ್ತು ಮುಂದಿನ ಪೀಳಿಗೆಯ ರಾಜಕಾರಣ, ಮುಂದಿನ ನಾಯಕತ್ವನ ಏನು ಹೇಗೆ ಕಟ್ಟಬೇಕು ಹೇಳೋ ತುಂಬ ಸ್ಪಷ್ಟತೆ ಅವರಲ್ಲಿ ಇದ್ದಿರೋ ಕಾರಣಕ್ಕೋಸ್ಕರ ಇದೊಂದು ಅಲ್ಟಿಮೇಟ್ಲಿ ವೆರಿ ಸ್ಮೂತ್ ಆದ ಟ್ರಾನ್ಸಿಟ್ ಆಗೋಯ್ತು. ಇಷ್ಟು ಸ್ಮೂತ್ ಆದ ಟ್ರಾನ್ಸಿಟ್ ಯಾವಾಗೂ ಆಗಲೇ ಇಲ್ಲ. ಬಟ್ಟೆ ಹರ್ಕೊಳ್ಳೋದನ್ನು ನೋಡಿದ್ದೇವೆ. ನಾವು ಯಡಿಯೂರಪ್ಪ, ಕುಮಾರಸ್ವಾಮಿ ಎಲ್ಲ ನೋಡಿದ್ದೇವೆ. ಪಾಪ ಮತ್ತು ಬೇರೆ ರಾಜ್ಯಗಳಲ್ಲೂ ಸಹಿತ ಆಗಿರೋದನ್ನು ನೋಡಿದ್ದೇವೆ. ಸೊ ಇದೊಂದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಸಲ್ಲಿರುವಂಥ ಒಂದು ಜಯ. ಓಕೆ, ಕೆಲವರು ಹೇಳ್ತಾರೆ ಸಿಂಹ ಸೈಲೆಂಟ್ ಆಗಿದೆ ಅಂದರೆ ಅದು ಬೇಟೆನ ಮರ್ತಿದೆ ಅಂತಲ್ಲ. ಈಗ ಯಡಿಯೂರಪ್ಪನವರು ಕಣ್ಣೀರೇ ಹಾಕಿ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಿದ್ದೀನಿ ಅಂತ ಧ್ವನಿ ನಡುಗ್ತಾ ಇತ್ತು. ದುಃಖ ಉಮ್ಮಳಿಸಿ ಬಂತು. ಕರೆಕ್ಟ್. ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ, ವಿಷಕಂಠ ಅಂತ ಹೇಳಿಬಿಟ್ಟು ಆ ನೋವನ್ನ ಸತತವಾಗಿ ಈ ಕ್ಷಣದವರೆಗೂ ಕೂಡ ತಾವು ಪದವಿಯಿಂದ ಇಳಿದಿದ್ದನ್ನು ಹೇಳ್ತಾನೆ ಇರ್ತಾರೆ, ನೋವನ್ನು ತೋಡ್ಕೊತಾನೆ ಇರ್ತಾರೆ. ಸಿದ್ದರಾಮಯ್ಯ ಸೈಲೆಂಟಾಗಿ ಎಲ್ಲದೂ ನೀವು ಹೇಳ್ದಂಗೆ ಕೂಲಾಗಿ ಕಾಣಿಸ್ತಾ ಇದೆ, ಆದರೆ ಕೂಲಾಗಿ ಇಲ್ಲ ಅದು. ಯಾಕಂದರೆ ಅನೇಕ ಈಗ ಅವರ ಅಭಿಮಾನಿ ವರ್ಗದ ಚರ್ಚೆಗಳು, ಆಕ್ರೋಶಗಳು, ಆವೇಶಗಳು ಅದು ಸಹಜ. ಅದು ಡಿ ಕೆ ಅವ್ರ CM ಏನೂ ಆಗಿಲ್ಲ ಅನ್ನೋ ಕಾರಣಕ್ಕೆ ಆ ಅಭಿಮಾನಿ ವರ್ಗದಲ್ಲೂ ಕೂಡ ಅದೇ ರೀತಿ ಆಕ್ರೋಶ, ಆವೇಶಗಳನ್ನು ನಾವು ನೋಡ್ತಾ ಬಂದ್ವಿ. ಈಗ ಸಿದ್ದರಾಮಯ್ಯ ಇಳಿದಿರೋದ್ರಿಂದ ಅವರನ್ನು ಪ್ರೀತಿಸುವ ವರ್ಗ, ಅಭಿಮಾನಿಸುವ ವರ್ಗ, ಅತ್ಯಂತ ಹೆಚ್ಚು ಅಭಿಮಾನಿಸುವ ವರ್ಗಕ್ಕೆ
ಆಕ್ರೋಶ ಇರುತ್ತೆ, ಪಾಠ ಕಲಿಸ್ತೀವಪ್ಪ ಹೇಳ್ತಾರೆ, ಅದು ಸಹಜವಾದಂಥ ಆಕ್ರೋಶ. ಆದರೆ ರಾಜಕೀಯ ಪಂಡಿತರ ವಿಶ್ಲೇಷಣೆ, ರಾಜಕೀಯ ಪಂಡಿತರ ಲೆಕ್ಕಾಚಾರ ಯಾಕೋ ಸಮಥಿಂಗ್ ರಾಂಗ್ ಅಂತ ಹೇಳ್ತಾರೆ. ಹಾಗಾಗ್ತದ? ಇಲ್ಲ, ಅಂಥದ್ದೊಂದು ವಿಶ್ಲೇಷಣೆಗೆ ಎಲ್ಲರೂ ಸಹಿತ ಸ್ವಾತಂತ್ರ್ಯರು. ಓಕೆ, ಅಂಥದ್ದೊಂದು ವಿಶ್ಲೇಷಣೆ ಸ್ವಾತಂತ್ರ್ಯ. ಆದರೆ ಅದರಲ್ಲಿ ನಾನು ನಂಬಿಕೆ ಇಡಲ್ಲ. ಯಾಕೆ ಅಂತಂದ್ರೆ BSY ಅವರ ಉದಾಹರಣೆನ ಕೊಟ್ರಿ. ಅವರು ಹತ್ತಿರೋದೇನು, ಕರೆದಿರೋದೇನು, ಅವರು ಪಕ್ಷನ, ಅವ್ರ ಪಾಪ ಅವ್ರ ಪಕ್ಷನ ಕಟ್ಟಿರೋದೇನು, ಅವ್ರ ಹೋರಾಟ ಏನು. ಸೊ ಅಂಥದ್ದೊಂದು ರಿಫ್ಟ್ ಈ ಟ್ರಾನ್ಸಿಷನ್ ಅಲ್ಲಿ ಎಲ್ಲೂ ಕಾಣಲಿಲ್ಲ. ಮತ್ತೆ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಒಂದು ನಗುವಿನ ಸಮಸ್ಯೆಯೂ ಸಹಿತ ಕಾಣಲಿಲ್ಲ. ಕಣ್ಣಿರ್ಬಿಡಿ, ಒಂದು ನಗುವಿನಲ್ಲಿ ವ್ಯತ್ಯಾಸವೂ ಸಹಿತ ಕಾಣಿಸ್ಕೊಳ್ಳಿಲ್ಲ ಅವರು. ದ ಮೂಮೆಂಟ್ ಅವರು ಮೊದಲಿಂದನೂ ಸಹಿತ ಹೇಳ್ತಾ ಬಂದಿರೋದು ಒಂದೇನೆ, ನನಗೆ ರಾಹುಲ್ ಗಾಂಧಿಯವರು ನನಗೆ ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ಬಿಡು ಅಂತ ಹೇಳಿದ್ರೆ ನಾನು ಬಿಡ್ತೇನೆ ಅಂತ. ಓಕೆ, ನನಗೆ ಸಿದ್ದರಾಮಯ್ಯ ಅವರಿಗೆ ಅವರ ಆಸ್ ಪರ್ ದರ್ ಕರಿಯರ್, ಒಂದು ಕರಿಯರ್ ಗ್ರಾಫ್ ಇರತ್ತಲ್ವ, ಕರಿಯರ್ ಬಗ್ಗೆ ಅವರಿಗೆ ತುಂಬ ಸ್ಯಾಟಿಸ್ಫೈ ಆಗಿ ಅವರೊಂದು ರಿಟೈರ್ಮೆಂಟು ಅಥವಾ ಒಂದು ಅವ್ರೇನು ರಿಟೈರ್ಮೆಂಟ್ ಅನ್ನ ಆಗಲ್ಲ ಅಂತ ಹೇಳಿದ್ದಾರೆ. ಹಿ ವಿಲ್ ಬಿ ಇನ್ ಕರ್ನಾಟಕ ಮುಖ್ಯಮಂತ್ರಿ ಪದವಿಯಿಂದ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ಮತ್ತೊಂದು ಏನು ಹೇಳಿದ್ದಾರೆ ಅಂತಂದ್ರೆ 2011ರಲ್ಲಿ ಅವರ ಸ್ಟೇಟ್ಮೆಂಟ್ ಏನಿತ್ತು ಅಂತಂದ್ರೆ ನನ್ನ ಜೀವನವೇ ಕೋಮುವಾದಿಗಳ ವಿರುದ್ಧದ ಹೋರಾಟ ಅಂತ ಹೇಳಿದ್ರು. ಮೊನ್ನೆ ಮುಖ್ಯಮಂತ್ರಿ ಪದವಿಯಿಂದ ಇಳಿದಾಗ್ಲೂ ಸಹಿತ ಅವರು ಮಾಡಿರೋದು ಅದೇ, ನನ್ನ ಜೀವನವೇ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಅಂತ. ಈ ಬದ್ಧತೆಗೆ ನಾವು ಅವ್ರ ಜೊತೆ ಇದ್ದೇ ಇರ್ತೇವೆ. ಓಕೆ, ಈ ಅವರ ಬದ್ಧತೆಗೆ ಕಾಂಗ್ರೆಸ್ ಪಕ್ಷವೂ ಅವ್ರ ಜೊತೆ ಇರುತ್ತೆ. ಅಹಿಂದ ಅಂತ ನಮ್ಮ ಸಮುದಾಯಗಳು ಸಹಿತ ಅವ್ರ ಜೊತೆ ಇರ್ತಾರೆ. ನಮ್ಮಂತ ಎಲ್ಲಾ ಕಾಂಗ್ರೆಸ್ ಬೆಂಬಲಿಗರು ಅಲ್ಲಿಗೆ ಬಂದೆ ನಾನು. ಈಗ ಅಹಿಂದ ಸಮುದಾಯಗಳು ಮಾತ್ರ ಸಿದ್ದರಾಮಯ್ಯ ಜೊತೆ ಇರ್ತೀರಾ? ಇಲ್ಲ ನೋಡಿ, he has grown. ಈಗ ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಮ ಅಹಿಂದ ವರ್ಗದ ಒಬ್ಬ ನಾಯಕನಾಗಿ ಅಥವಾ ಒಬ್ಬ ಮುಂಚೂಣಿಯಲ್ಲಿರುವಂಥ ಒಬ್ಬ ಕಾರ್ಯಕರ್ತನಾಗಿ ಅಂತ ಇಟ್ಕೊಳ್ಳಿ, ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ ನೀವು ಒಕ್ಕಲಿಗರು ಮತ್ತು ಲಿಂಗಾಯತರ ವಿರೋಧಿಗಳ? ನಾವು DK ಶಿವಕುಮಾರ್ ನಾನು DK ಶಿವಕುಮಾರ್ ಅವರನ್ನ ಒಕ್ಕಲಿಗ ಲೀಡರ್ ಆಗಿ ನೋಡಲ್ಲ. ನಾವು ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ನಾವು ನೋಡ್ತೇವೆ. ಆ ಕಾರಣಕ್ಕೋಸ್ಕರ ಅಹಿಂದ ಮೂವ್ಮೆಂಟ್ ನಲ್ಲಿ ಒಕ್ಕಲಿಗರಾಗ್ಲಿ ಲಿಂಗಾಯತರಾಗ್ಲಿ ಇಲ್ವಲ್ಲ? ನೋಡಿ, ಅಹಿಂದ ಮೂವ್ಮೆಂಟ್ ಏನಂತಂದ್ರೆ ಒಂದು ಕರ್ನಾಟಕದ 75% ಇರುವಂತ ಒಂದು ಸಮುದಾಯಗಳ ಒಕ್ಕೂಟ. ಅದು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗರು, ಈ ರೀತಿಯಾಗಿ ಒಂದು ಸಮುದಾಯದ ಒಕ್ಕೂಟ. ಈ ಸಂಘಟನೆ ಅಥವಾ ಈ ಐಡಿಯಾಲಜಿ ಯಾರದೇ ಒಬ್ಬ ವ್ಯಕ್ತಿಯ ಅಥವಾ ಯಾರದೇ ಒಂದು ಜಾತಿಯ ವಿರೋಧಿ ಅಥವಾ ದ್ವೇಷಿ ಅಲ್ಲ. ಇದು ಈ ಸಮುದಾಯಗಳು ಇವರ ಸಮಾನತೆಯ ಹಕ್ಕಿಗೋಸ್ಕರ, ಇವರಿಗೆ ಬೇಕಾದಂತ ಸವಲತ್ತಿಗೋಸ್ಕರ, ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರ ಕಟ್ಕೊಂಡಿರುವಂತ ಒಂದು ಸಂಘಟನೆ ಇದು. ಬಿಟ್ರೆ ಇದನ್ನ ಮತ್ತೊಂದು ಸಮುದಾಯಗಳ ದ್ವೇಷಿ ಅಂತ ಅನ್ಬಿಟ್ಟು ಬಿಂಬಿಸಬಾರ್ದು. ಮತ್ತೆ ಯಾರೋ ಒಂದು ವ್ಯಕ್ತಿ ವಿರೋಧಿ ಅಂತಾನು ಸಹಿತ ಬಿಂಬಿಸಬಾರ್ದು. ಅದು ಅಹಿಂದ ಸಮುದಾಯಗಳಿಗೂ ಸಹಿತ ಶ್ರೇಯ ತರಲ್ಲ, ಅದು ಮುಂದಿನ ಬೇರೆ ವರ್ಗಗಳಿಗೂ ಸಹಿತ ಶ್ರೇಯ ತರಲ್ಲ, ಈ ಸಮಾಜಕ್ಕೆ ಶ್ರೇಯ ತರಲ್ಲ. ಹಾಗಾದ್ರೆ ಆ ಸ್ಟೇಟ್ಮೆಂಟ್ ಯಾರ್ದು? ಅಹಿಂದ ವರ್ಗ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದೆ, ಸಿದ್ದರಾಮಯ್ಯನವರ ಇಳಿಸಿದ್ದಕ್ಕೆ ಕಾಂಗ್ರೆಸ್ ಬೆಲೆ ತೆರಲೇಬೇಕು ಅನ್ನುವಂಥ ಒಂದಿಷ್ಟು ಚರ್ಚೆಗಳನ್ನ ನೀವು ಅದು ಅಭಿಮಾನಿಗಳ ಆಕ್ರೋಶ ಅಂತ ತಗೋತೀರಾ ಅಥವಾ ಸಾಧ್ಯತೆಯ ಬಗ್ಗೆ? ಸಿದ್ದರಾಮಯ್ಯ ಈ ಕರ್ನಾಟಕ ಕಂಡಿರುವಂತ ಒನ್ ಆಫ್ ದ ಫೈನೆಸ್ಟ್ ರಾಜಕಾರಣಿ, ಸೈದ್ಧಾಂತಿಕವಾದ ನೆಲೆ ಇದೆ. ಮತ್ತು ಈ ಅಹಿಂದ ವರ್ಗಗಳಿಗೆ ಸಮಾನತೆಯ ಹೋರಾಟ ಮತ್ತು ಸಮಾನತೆಯ ಕಾರಣಕ್ಕೋಸ್ಕರ ಸಮಾನತೆಯ ಸಿದ್ಧಾಂತಕ್ಕೆ ಅವರೊಂದು ಪ್ರತಿನಿಧಿಗಳಾಗಿ ಮತ್ತು ಅವರೊಂದು ಐಕಾನ್ ಆಗಿ ನಮ್ಗೆ ಕಾಣಿಸ್ತಾರೆ. ಮೇ ಬಿ ಆಫ್ಟರ್ ದೇವರಾಜ್ ಅರಸು ಅವರು, ನಮ್ಮ ಬಂಗಾರಪ್ಪ ಅವರು ನಂತರ ಇವರೊಂದು ನಮ್ಗೊಂದು ಐಕಾನ್ ಆಗಿ ವಿತ್ ಅಡ್ಮಿನಿಸ್ಟ್ರೇಷನ್. ಮತ್ತೆ ಇಂಥ ಒಂದು ಮಾಸ್ ಲೀಡರ್ ಕೆಳಗಡೆ ಇಳಿದಾಗ ಸಹಜವಾಗಿ ಇಂಥದ್ದೊಂದು ಪ್ರತಿಕ್ರಿಯೆಗಳಿಗೆ ಒಂದು ಜಾಗ ಇರುತ್ತೆ, ಒಂದು ಪ್ರತಿಕ್ರಿಯೆಗಳು ಬರ್ತವೆ. ಸೊ ಇಂಥ ಒಂದು ಪ್ರತಿಕ್ರಿಯೆಗಳು ಬಂದಾಗ ಕಾಂಗ್ರೆಸ್ ಪಕ್ಷ ಮುಂದಿನ ಈ ಕ್ಯಾಬಿನೆಟ್ನಲ್ಲಿ ಹೇಗೆ ಹಿಂದುಳಿದ ವರ್ಗವನ್ನ, ಅಲ್ಪಸಂಖ್ಯಾತ ವರ್ಗವನ್ನ, ದಲಿತ ವರ್ಗವನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕ್ಯಾಬಿನೆಟ್ ಅನ್ನು ರಚಿಸುತ್ತೆ ಮತ್ತು ಮುಂದೆ ವಿಶೇಷವಾಗಿ
ಈ ಸರ್ವರಿಗೂ ನ್ಯಾಯ ಕೊಡುವಂತ ಏನು ನಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನಿದೆಯಲ್ಲ, ಓಕೆ, ಈ ಸಮೀಕ್ಷೆಯ ರಿಪೋರ್ಟ್ ತಯಾರಾಗಿದೆ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಹೇಳೋ ಮೇಲೆ ಈ ಹಿಂದ ವರ್ಗಗಳು ಮತ್ತು ಮತ್ತೆ ವಿಶೇಷವಾಗಿ ಹಿಂದುಳಿದ ವರ್ಗಗಳು, OBC ವರ್ಗಗಳ ಪ್ರತಿಕ್ರಿಯೆಗಳಿರ್ತವೆ. ಬಟ್ ವಿ ಆರ್ ವೆರಿ ಕಾನ್ಫಿಡೆಂಟ್. ಬಟ್ ಅದು ಸಿದ್ದರಾಮಯ್ಯನ ಕಾಲದಲ್ಲೂ ಕೂಡ ಕೆಲವೊಂದು ಅನೇಕ ಇಂಪಾರ್ಟೆಂಟ್ ಮೂಮೆಂಟ್ಗಳಾಗಲಿಲ್ಲ, ಬೇಡಿಕೆಗಳು ಈಡೇರಲಿಲ್ಲ ಅನ್ನೋ ಚರ್ಚೆಗಳಿದ್ದಾವೆ. ಈಗ ನಾನು ನಿಮಗೆ ಪ್ರಶ್ನೆ ಏನು ಕೇಳ್ತೀನಿ ಅಂದರೆ, ನೀವು ಕಾಂಗ್ರೆಸ್ ಕಾರ್ಯಕರ್ತರ, ವಕ್ತಾರರ ಅಥವಾ ಅಹಿಂದ ನಾಯಕರ? ಒಳ್ಳೆ ಪ್ರಶ್ನೆ ನೀವು. ಯಾಕಂದರೆ ನೋಡಿ, ನಾವು ಹುಟ್ಟ ಕಾಂಗ್ರೆಸ್ಸಿಗರು, ನಮ್ಮ ಅಪ್ಪ ಕಾಂಗ್ರೆಸ್, ನಾನು ಕಾಂಗ್ರೆಸ್, ನಮ್ಮ ಅಜ್ಜ ಕಾಂಗ್ರೆಸ್ಗಳು, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೇವೆ. ಮತ್ತೆ ಬೇರೆ ದಾರಿಗಳೆಲ್ಲ ಸೆಕ್ಯುಲರ್ಗಳಿಗೆ ಇವತ್ತು ಕರ್ನಾಟಕದಲ್ಲಿ ನಾವು ಅದೇ ಹೇಳ್ದಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಈಗ ಅಹಿಂದ ಮೂಮೆಂಟಲ್ಲಿ ನೀವಿದ್ದೀರಿ, ನೀವು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದೀರಿ, ಏನು ಒದ್ದಾಡ್ತಿದ್ದೀರಿ, ಹೋರಾಟಗಳು ನಾನು ನೋಡ್ತಾ ಬಂದಿದ್ದೀನಿ. ಕಾಂಗ್ರೆಸ್ ಸಾಫ್ಟ್ ಕಾರ್ನರೇ, ಅದ್ರ ಬಗ್ಗೆ ದೂಸರಾ ಮಾತೇ ಇಲ್ಲ. ನೀವು ಅನೇಕ ಪ್ರೋಗ್ರಾಮ್ಗಳಲ್ಲಿ, ಸಿಚುವೇಶನ್ಸ್ಗಳಲ್ಲಿ ಕಾಂಗ್ರೆಸ್ ಅನ್ನೋ ಪಕ್ಷವನ್ನು ಕಟ್ಕಟ್ಟಲ್ಲಿ ನಿಲ್ಲಿಸಿದಾಗ ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಕಾಂಗ್ರೆಸ್ ಪಕ್ಷನ ಸಮರ್ಥನೆ ಮಾಡಿಕೊಂಡು ಅದರ ಪರವಾಗಿ ಮಾತಾಡ್ಕೊಂಡು ಬಂದಿದ್ದನ್ನು ನಾನು ನೋಡಿದ್ದೀವಿ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಸಿದ್ದರಾಮಯ್ಯನವರ ಏನಿವತ್ತು ಆ ಮುಖ್ಯಮಂತ್ರಿ ಗಾಂಧಿನ ಇಳಿಸಿದ್ದನ್ನು ಒಬ್ಬ ಕಾಂಗ್ರೆಸ್ಸಿನ ಸಿಂಪತೈಸರ್ ಅಥವಾ ಕಾಂಗ್ರೆಸ್ಸಿನ ಮನುಷ್ಯನೇ ಆಗಿ ತಾವು ಈ ಸಂದರ್ಭದಲ್ಲಿ ಇದು ಬೇಕಿತ್ತಾ ಅಂತ ನೋಡ್ತೀರಾ, ಅಥವಾ ಕೇವಲ ಅರ್ಹತೆ, ಆಮೇಲೆ ಪರಿಶ್ರಮ, ಸಂಘಟನೆ ಆಗಬೇಕು? ಡಿ ಕೆ ಶಿವಕುಮಾರ್ ಅದು ಸರಿ ಇದೆ, ಜಸ್ಟ್ ಡಿ ಕೆ ಶಿವಕುಮಾರ್ ಅವರು ಹೋರಾಟವನ್ನು ಮಾಡಿದ್ದಾರೆ, ಪಕ್ಷಕ್ಕೋಸ್ಕರ ಒದ್ದಾಡಿದ್ದಾರೆ. ಈ ಸ್ಟಾರ್ಟಿಂಗ್ ಈ ಸರ್ಕಾರ ಬರಬೇಕಾದ್ರೆ 23ರಲ್ಲಿ ಮುಖ್ಯಮಂತ್ರಿ ಗಾದಿಯಲ್ಲಿ ಅವರು ಕೂಡ ಆ ರೇಸ್ ತುಂಬ ನಡೀತಾ ಆ ಟೈಮಲ್ಲಿ, ಇವರ ನಡೀತು. ಹಾಗೆ ಅದು 2.5 ವರ್ಷಕ್ಕಂತ ಬರುತ್ತೆ. ಆಮೇಲೆ ದೇವರಾಜ ಅರಸು ಅವರ ಆಡಳಿತದ ಅವಧಿ ಕ್ರಾಸ್ ಆದಮೇಲೆ ಕೊಡೋಣ ಅಂತ ಬರುತ್ತೆ. ಆಮೇಲೆ ಬಜೆಟ್ ಆಗಲಿ ಅಂತ ಬರುತ್ತೆ. ಎಲ್ಲವನ್ನು ಮೀರಿ ಕರೆಕ್ಟಾಗಿ ಒಂದು ಫಾರ್ಮ್ಯಾಟ್ಸ್ ಏನಿತ್ತು ಅದರ ಪ್ರಕಾರನೇ ಇವ್ರಿಗೆ ಆಗಬೇಕಾಗಿತ್ತು, ಇವ್ರು ಕೊಟ್ಟಿದ್ದಾರೆ. ಅಷ್ಟೇ ನೋಡ್ತೀರಾ, ದೇಶದ ಇವತ್ತಿನ ಏನು ವೇವ್ ಇದೆ, ನಿಮ್ಮ ಸೌತ್ ಇಂಡಿಯಾ ಬಿಡಿ, ಅದು ಯಾವತ್ತು ಕಮ್ಯುನಲ್ ಶಕ್ತಿಗಳಿಗೆ ಇಲ್ಲಿ ಅವಕಾಶಗಳನ್ನು ಕೊಡಲಿಲ್ಲ ಇಲ್ಲಿನ ಜನ. ಅದೇನೇ ಮಾಡಿದ್ರು ಕೂಡ 2004ರಲ್ಲಿ ಆದಂಥ ಕೆಲವೊಂದು ಎಡವಟ್ಟುಗಳು, 2008ರಲ್ಲಿ ಆದಂಥ ರಾಜಕೀಯ ವಿಪ್ಲವಗಳಿಂದ ಇವತ್ತು BJP ಇಲ್ಲಿ ಸರ್ವೈವ್ ಆಯಿತು. 66 ಸೀಟ್ಗಳನ್ನು ಇವತ್ತು ಪಡ್ಕೊಂಡಿದೆ. ಒಟ್ಟಾರೆ ದೇಶದಲ್ಲಿ 862 ದೇಶದಲ್ಲ ಸೌತ್ ಇಂಡಿಯಾದಲ್ಲಿ 862 ವಿಧಾನಸಭಾ ಕ್ಷೇತ್ರಗಳ ಪೈಕಿ BJP ಅಧಿಕಾರದಲ್ಲಿರೋದು ಕೇವಲ 86 ಕ್ಷೇತ್ರಗಳು ಮಾತ್ರ. ಅದರಲ್ಲಿ 66 ಕರ್ನಾಟಕ, ಮಿಕ್ಕ 4 ಸ್ಟೇಟ್ಗಳಲ್ಲಿ ಕೇವಲ 20 ಇದೆ BJP ಸ್ಥಿತಿ. ಆದರೆ ಸೌತ್ ಇಂಡಿಯಾ ಅಷ್ಟು ಸುಲಭಕ್ಕೆ BJPನ ಅವಕಾಶ ಕೊಡಲಿಲ್ಲ. ಅದ್ರಲ್ಲಿ ಇರೋದ್ರಲ್ಲೂ ಸ್ವಲ್ಪ ಉಸಿರಾಡ್ತಿರೋದು ಕರ್ನಾಟಕದಲ್ಲಿ ಮಾತ್ರ. ಇಂಥ ಸಂದರ್ಭದಲ್ಲಿ ಆ ಕಮ್ಯುನಲ್ ಶಕ್ತಿಗಳನ್ನು ಸೌತ್ ಇಂಡಿಯಾದಲ್ಲೇ ದಿಟ್ಟವಾಗಿ ಎದುರಿಸುವಂತಹ ಒಂದು 3 ನಾಯಕತ್ವ, ನಮಗೆ ಸ್ಟಾಲಿನ್ನು, ಪಿಣರಾಯಿ ವಿಜಯನ್ನು, ಬೇರೆ ಇದ್ದಾರೆ. ನಮಗೆ ಒಂದು ಪಕ್ಷದಿಂದ ನೋಡೋದಾದ್ರೆ ಪರಿಣಾಮಕಾರಿಗೆ ಆ ಶಕ್ತಿಗಳನ್ನು ಎದುರಿಸುವಂಥ ನಾಯಕ. ನಾವು ಈಗ DMK ಸ್ಟಾಲಿನ್ನು, ಈ ಕಡೆ ಕಮ್ಯುನಿಸ್ಟ್ ನಮ್ಮ ಪಿಣರಾಯಿ ವಿಜಯನವರು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಏಕೈಕ ಶಕ್ತಿ. ಎಂಥ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿಯವರನ್ನು ಕೂಡ ಉಲ್ಲೇಖಿಸಿ ಮಾತನಾಡುವಂಥ ಛಾತಿ ಇದ್ದಂಥ ಒಬ್ಬ ನಾಯಕನ ರಾಜಕೀಯದಿಂದ ನೀವು ದೂರ ಸರಿಸದೇ ಇರಬಹುದು, ಆದರೆ ಒಂದು ಪಟ್ಟದಿಂದ ಕೆಳಗೆ ಇಳಿಸಿದ್ದು ಅದು ಸಾಂದರ್ಭಿಕವಾಗಿ ನೋಡ್ತಿರೋ ಇಲ್ಲ ಪಕ್ಷದಲ್ಲಿ ಒಂದು ನೀತಿ ನಿಯಮಗಳಿದ್ದಾವೆ, ಅದರ ಪ್ರಕಾರನೇ ಆಗಿದೆ ಅಂತ ಹೇಳ್ತಾರೆ. ವಯಸ್ಸಿನ ಫ್ಯಾಕ್ಟರ್ ಸಹಿತ ಅದರಲ್ಲಿ ಕೌಂಟ್ ಆಗಿರ್ಬೋದು ಅಂತ ಅನ್ಸುತ್ತೆ. ಇಟ್ ಲುಕ್ಸ್ ಲೈಕ್. ಮತ್ತಷ್ಟಲ್ಲದೆ ಪಕ್ಷ ನಿಂತ ನೀರಾಗಿರಲ್ಲ, ಯಾವುದೋ ವ್ಯಕ್ತಿ ಮತ್ತದ್ರ ಮಳೆ ನಿಂತ ನೀರಾಗಿಲ್ಲ. ಪಕ್ಷ ಯಾವಾಗಲೂ ಸಹಿತ ಮುಂದಿನ ನಾಯಕತ್ವಕ್ಕೆ ಯಾವಾಗಲೂ ಸಹಿತ ಹುಡುಕ್ತಾ ಇರತ್ತೆ. ಒಂದು, ಸಿದ್ದರಾಮಯ್ಯವರು ಕಳೆದ 8 ವರ್ಷ ಅಥವಾ ಟೋಟಲ್ ಅವರು 8 ವರ್ಷ ಏನು ಅಧಿಕಾರದಲ್ಲಿದ್ದಾರೆ, ಮತ್ತಷ್ಟಲ್ಲದೆ ಅವರ ಸಂಪೂರ್ಣ ರಾಜಕೀಯ ಜೀವನಾದ್ಯಂತ ಈ ಸೆಕ್ಯುಲರಿಸಮ್ಗೆ ಮತ್ತು ಸಮಾನತಾ ಸಿದ್ಧಾಂತಕ್ಕೆ, ಈ ಏನು ಐಡಿಯಾಲಜಿಗೋಸ್ಕರ ಅವ್ರು ದುಡ್ದಿರೋದು ಮತ್ತು ಅವರು ಅಷ್ಟು ಗಟ್ಟಿಯಾಗಿ ನಿಂತಿರೋ ಕಾರಣಕ್ಕೋಸ್ಕರ ಅಂಥದ್ದೇ ಒಂದು ಐಡಿಯಾಲಜಿನ ನೀವು ಮಾತಾಡ್ತಾ ಇದ್ದೀರಿ, ನಾವು ಮಾತಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಇಂಥ ಐಡಿಯಾಲಜಿನ ಮಾತಾಡ್ತಾ ಇರುವಂಥ ಮತ್ತು ಅದನ್ನು ಐಡಿಯಾಲಜಿಯನ್ನೇ ಜೀವಿಸ್ತಾ ಇರುವಂಥ ನಾಯಕರುಗಳಿದ್ದಾರೆ. ನೀವು ಮಾನ್ಯ ಶ್ರೀ BK ಹರಿಪ್ರಸಾದ್ ಅವ್ರನ್ನ ನೀವು ನೋಡಿರ್ಬೋದು. ದ ವೇ ಹಿ ಥ್ರೆಟನ್ಸ್, ಅವ್ರನ್ನ RSS ಮತ್ತು BJP ಒಂದು ಥ್ರೆಟ್ ಆಗಿ ಕಾಣುತ್ತೆ. ಸೆಕ್ಯುಲರಿಸಮ್ನ ಬ್ರ್ಯಾಂಡು. ಅವ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ.
ಇಡೀ ದೇಶದಾದ್ಯಂತ ಸುಮಾರು 18 ರಾಜ್ಯಗಳ ಇನ್ಚಾರ್ಜ್ ಇದ್ರು ಅವರು, ಏನು ಸ್ಟೇಟ್ ಇನ್ಚಾರ್ಜ್ಗಳು, ಜನರಲ್ ಸೆಕ್ರೆಟರಿಗಳಿದ್ರು. ಎಲ್ಲೆಲ್ಲ ಹೋಗಿದಾರಲ್ಲ ಎಲ್ಲ ಕಡೆನೂ ಸಹಿತ ಇದೇ ಮನೋಭಾವದ BJP ಮತ್ತು RSS ನ ವಿರುದ್ಧದ ತಂಡವನ್ನು ಕಟ್ಕೊಂಡಿದ್ದಾರೆ. ಮತ್ತೆ ಒಂದು ಅವರಿಗೆ ಸುದೀರ್ಘವಾದ ಒಂದು ಐಡಿಯಾಲಜಿಕಲ್ ತಳಹದಿ ಇದೆ ಅವರಿಗೆ. ಸೊ ಇಂಥದೇ ನಾಯಕರುಗಳು ಈಗ ಹೊಸದಾಗಿ ಸಂತೋಷ್ ಲಾಡ್ ಅವರು ಸಹಿತ ಅದೇ ರೀತಿಯಾಗಿ ಕೋಮುವಾದಿಗಳ ವಿರುದ್ಧ ಮಾತನಾಡುವ ಧೈರ್ಯ ಮತ್ತು ಮಾಡ್ತಾ ಇದ್ದಾರೆ. ಆಯ್ತು ಕೇಳಿ. ಮತ್ತೆ ನಮ್ಮ ಜಾರಕಿಹೊಳಿ ಅವರಿದ್ದಾರೆ. ಜಾರಕಿಹೊಳಿ ಅವರು ಇದೇ ರೀತಿಯಾಗಿ ಇದೇ ಸಿದ್ಧಾಂತ ತಳಹದಿಯಲ್ಲಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಕೇವಲ ಕಮ್ಯುನಲ್ ಶಕ್ತಿಗಳ ವಿರುದ್ಧ ನೀವು ಮಾತಾಡೋದೇ ಸಿದ್ಧಾಂತನ, ಅಥವಾ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಿಲ್ವಲ್ಲ ಏನನ್ನ? ಇತ್ತೀಚೆಗೆ ನೋಡಿ 2013ರಿಂದ 2018ರವರೆಗೆ ನಾವು ಕಂಡ ಸಿದ್ದರಾಮಯ್ಯ, 2023ರಿಂದ 2026ರವರೆಗೂ ನಾವು ಕಂಡ ಸಿದ್ದರಾಮಯ್ಯ ಅನ್ನೋ ಚರ್ಚೆಗಳು ನಡೀತವೆ. ಈಗ 2013 to 2018 ಇದ್ದ ಸಿದ್ದರಾಮಯ್ಯನವರನ್ನ ಆ ಸಂದರ್ಭದಲ್ಲಿ ಅವರ ಪದವಿಗೆ, ಅವರ ಪೀಠಕ್ಕೆ ಧಕ್ಕೆ ಬಂದಿದ್ರೆ ಬಹುಶಃ ಆಕ್ಷೇಪದ ಧ್ವನಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತಾ ಇದ್ವು. ಎಲ್ಲ ಬಲ್ ರಾಜಚಿಂತನ ಕೂತ್ಕೊಂಡಿದೆ, ಇವನ ಸತತವಾಗಿ 10 ವಿಡಿಯೋ ಮಾಡಿ ಸರಿ ಇಲ್ಲ ಇದು ಅನ್ನೋ ಫೋರ್ಸ್ ಅಲ್ಲ ಬಹುಶಃ ಮಾತಾಡ್ತಿದ್ನೇನೋ. ಬಟ್ 2023 to 26 ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಹಲವು ವಿಚಾರಗಳನ್ನ, ಹಲವು ತೀರ್ಮಾನಗಳನ್ನ ಸರ್, ನಿಮ್ಮ ಪ್ರಣಾಳಿಕೆ ಸರ್, ನಿಮ್ಮ ಪ್ರಣಾಳಿಕೆಯಲ್ಲಿರುವಂತಹ ಹಲವು ನಿರ್ಣಯಗಳನ್ನ, ಗ್ಯಾರಂಟಿ ಇನ್ನಿತರ ಅಂಶಗಳನ್ನ ಬದಿಗಿಡಿ ಸರ್. ಒಂದಿಷ್ಟು ಕಮ್ಯುನಲ್ ಫೋರ್ಸನ್ನ ತೀರ ರೋಡ್ಗಳನ್ನ, ರಸ್ತೆಯಲ್ಲಿ ಓಡಾಡೋ ಚಪ್ಪರಗಳನ್ನ ನಿಭಾಯಿಸೋದಕ್ಕೋಸ್ಕರ ಅವ್ರನ್ನು ಕೂಡ ನೀವು ಕೋಮುವಾದದ ವಿಚಾರದಲ್ಲಿ ನನಗೆ ಈ ಬಾರಿಯ ಮ್ಯಾಂಗ್ಳೂರ್ನಲ್ಲಿ ಒಳ್ಳೆದಾಗಿದೆ ನೋಡಿ. ಮಂಗಳೂರು ಅಂತ ಉದಾಹರಣೆ ಮಂಗಳೂರು ಅಂತ ಉದಾಹರಣೆ ಇಮಿಡಿಯೇಟ್ಲಿ BK ಹರಿಪ್ರಸಾದ್ ಅಂತ ಕಾರಣಕರ್ತರನ್ನ ಅಲ್ಲಿ ಇನ್ವಾಲ್ವ್ ಮಾಡಿದ್ರು, ಅಂಥದೇ ಆದಂತ ಅಧಿಕಾರಿಗಳನ್ನ ಹಾಕೊಂಡ್ರು. ಅಲ್ಲಿ ಮೂಮೆಂಟ್ ದಟ್ ಟೇಕನ್ ಡಿಸಿಷನ್ ಕೋಮುವಾದ ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ, ಪರ್ಟಿಕ್ಯುಲರ್ ಯಾರು ಕಾಣಿಸ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಸರ್, ಒಂದು ಸೆಕ್ಯುಲರಿಸಮ್ ಅಲ್ಲಿ ತುಂಬ ಬ್ರ್ಯಾಂಡ್ ಆಗಿ ಇರ್ತಾರಲ್ಲ ಅಂತ ವ್ಯಕ್ತಿಗಳನ್ನ ಕೆಲವು ವಿಚಾರಗಳಲ್ಲಿ ನಾವು ಉಪಯೋಗಿಸ್ಕೊಂಡಾಗ ಅದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದಕ್ಕೆ ನಾವು ದಕ್ಷಿಣ ಕನ್ನಡ ನಾವು ನೋಡ್ತಾ ಇದ್ದೀವಿ. ಅದೇ ತರ ಕಮ್ಯುನಲ್ ಫೋರ್ಸ್ಗಳನ್ನು ಒಂದಿಷ್ಟು ಜನಗಳನ್ನ ಮಟ್ಟ ಹಾಕಬೇಕು ಅಂದಾಗ ಒಂದು ಕಡೆ ಸಕ್ಸಸ್ ಆಗಿರುವಂತಹ ಒಂದು ಇದೆಯಲ್ಲ, ಒಂದು ಏನದ ಆ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನವನ್ನು ನೀವು ಯುಟಿಲೈಸ್ ಮಾಡ್ಕೊಂಡಿದ್ದಿದ್ರೆ ಆಯ್ತು. ಟೀಮ್ ವರ್ಕ್. ನನ್ನ ಅನಾಲಿಸಿಸ್ ಅಂತ ಕೇಳಿ, ಓವರ್ ಆಲ್ ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಯಾವ್ದೋ ಸಣ್ಣ ಪುಟ್ಟ ಫ್ರಿಂಜ್ ಎಲಿಮೆಂಟ್ಗಳು ಬಿಟ್ರೆ ಬೇರೆ ಏನು ದೊಡ್ಡ ಏನು ಏನು ಘಟನೆಗಳು ಆಗ್ತಾ ಇಲ್ಲ. ಅದು ವಾಸ್ತವವಲ್ವೇ ಸರ್? ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಆಗ್ತಾ ಇರುವಂತ ಕೋಮುವಾದ, ಹಿಜಾಬ್ ಅಂತೆ, ಕಬಾಬ್ ಅಂತೆ, ಈ ಈ ಜಟ್ಕ ಅಂತೆ, ಮತ್ತೆ ಈ ಯಾವ್ದೋ ಪುಂಡು ಪೋಖ್ರಿಗಳ ಓಡಾಟಗಳು ಏನು ಕಾಣಿಸ್ತಾ ಇಲ್ಲಲ್ಲ ಇವಾಗ. ದೇ ಆರ್ ಆಲ್ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವರೆಲ್ಲ. ಮತ್ತೆ ಇವರು ಮತ್ತೊಂದು ನಿಮ್ಗೆ ಕೋಮುವಾದದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತೀನಿ ಕೇಳಿ ಸರ್. 4-5 ಜನ ಇಲ್ಲಿ ಕೇಳಿ, ನೀವು ಕರೆಕ್ಟ್ ಆಗಿದೆ. ಏನು ಒಂದು 4-5 ಜನ ಲೆಕ್ಕ ಹಾಕಿದ್ರೆ ಇಡೀ ಸ್ಟೇಟ್ ಅಲ್ಲಿ ಅಷ್ಟೇ ಒಂದು 4-5 ಜನ ಓಡಾಡ್ಕೊಂಡಿದ್ದಾರೆ ಸರ್, ಅಷ್ಟೇ ಅಲ್ವಾ? ಆದ್ರೆ ಆ 4-5 ಜನ ಮಾಡೋ ಇಂಪ್ಯಾಕ್ಟ್ ಕೂಡ ಇಲ್ಲ. ಅದು ಅವ್ರು ಏನು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಅದು 4-5 ಜನ ಮಾಡ್ತಾ ಇರುವಂತದನ್ನ ಕೆಲವೊಂದು ಮಾಧ್ಯಮಗಳು ವಿಜೃಂಭಣೆ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಅದು ನಮಗೆ ಜಾಸ್ತಿ ಕಾಣಿಸುತ್ತೆ. ಬಿಟ್ರೆ ಅವ್ರು ಏನು ಇಂಪ್ಯಾಕ್ಟಬಲ್ ಇಲ್ಲ. ಅವರು ಏನ್ 4-5 ಜನ ಅವರು ಹೇಳ್ತಾ ಇದ್ರಲ್ಲ ನೀವು, ಅವ್ರೇನ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಏನಿಲ್ಲ ಅವರು. ಸೊ ಅಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೋಮುವಾದವನ್ನು ತಡಿಲಿಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡಿದೆ, ಕಂಟ್ರೋಲ್ ಇಟ್ಟಿದೆ. ವಿ ಶುಡ್ ಅಕ್ಸೆಪ್ಟ್ ದಟ್. ಓಕೆ, ನಮಗೆ ಕಾಂಗ್ರೆಸ್ ಪಕ್ಷದ ಅಥವಾ ಕಾಂಗ್ರೆಸ್ನಲ್ಲಿ ನಮಗೊಂದು ನೆಗೋಸಿಯೇಷನ್ ಪವರ್ ಏನು ಬೇಕು ಅಂತ ಹೇಳ್ತೇನೆ. ನಿಮಗೆ ಏನು ಮಾಡಲಿಲ್ಲ ಅದ್ರ ಬಗ್ಗೆ, ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯದ ಬಗ್ಗೆ ನಾವು ಮಾತಾಡಬೇಕು. ಅದು ಈಗ ನಾನು ಮೊನ್ನೆ ಒಂದು ಡಿಬೇಟಲ್ಲೂ ಹೇಳಿದೆ, ಇದರಲ್ಲಿ ಹೇಳಿದೆ, ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಅದು ನಮ್ಮ ಬೇಡಿಕೆ ಆಗಿರಬೇಕು. ನಮಗೆ ಇವತ್ತು 45% OBCಗಳಿದ್ದಾರೆ. OBCಗಳಲ್ಲಿ 45% ಇದ್ರೆ ಕ್ಯಾಬಿನೆಟ್ ಅಲ್ಲಿ 33ರಲ್ಲಿ 45% ಪ್ರಾತಿನಿಧ್ಯ ಬೇಕಲ್ವಾ? 13-14% ಮುಸಲ್ಮಾನರಿದ್ದಾರೆ, ಅವರಿಗೂ ಸಹಿತ ಪ್ರಾತಿನಿಧ್ಯ ಬೇಕಲ್ಲ? ಸೊ ಮುಂದುವರಿದ ಪಕ್ಷಗಳಾಗಿರುವಂತಹ ಬಿಜೆಪಿ ಅಥವಾ JDS ಈ ಸಾಮಾಜಿಕ ನ್ಯಾಯವನ್ನು ಮಾಡಲ್ಲ. ಕಾಂಗ್ರೆಸ್ನಿಂದ ಇಂಥ ಸಾಮಾಜಿಕ ನ್ಯಾಯವನ್ನು ನಿರೀಕ್ಷಿಸ್ತೇವೆ.
ಸೊ ಕಾಂಗ್ರೆಸ್ ಇಂಥ ಸಣ್ಣ ಪುಟ್ಟ ಜಾತಿಗಳಿಗೆ, ಮುಸಲ್ಮಾನ ಸಮುದಾಯಕ್ಕೆ, ಜೈನ ಸಮುದಾಯಕ್ಕೆ ಅಥವಾ ಕ್ರಿಶ್ಚಿಯನ್ ಸಮುದಾಯಕ್ಕೆ, ಅಲೆಮಾರಿಗಳಿಗೆ, ಇಂಥವ್ರಿಗೆಲ್ಲರಿಗೂ ಸಹಿತ ಮುಖ್ಯ ಸ್ತರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಥವಾ ನಿಗಮ ಮಂಡಳಿಗಳಲ್ಲಿ ಅಥವಾ ಎಂ ಎಲ್ ಎ ಟಿಕೆಟ್ ಕೊಡೋ ಮೂಲಕ, MP ಟಿಕೆಟ್ ಕೊಡೋ ಮೂಲಕ ಕಾಂಗ್ರೆಸ್ ಅವ್ರನ್ನ ಗೆಲ್ಸ್ಕೊ ಬರ್ಬೇಕು ಮತ್ತು ಅಂತ ಒಂದು ಪ್ರಾತಿನಿಧ್ಯ ಮಾಡಬೇಕು ಹೇಳೋದು. ಯಾಕೆ ಮಾಡಲಿಲ್ಲ? ಮಾಡಿದ್ದಾರೆ ಕಂಪ್ಯಾರಿಟಿವ್ಲಿ ಮಾಡಿದ್ದಾರೆ. ಈಗ ಬೇಡಿಕೆ ಇಡ್ತೀವಿ ಅಂದ್ರೆ ಇನ್ನೂ ಏನೋ ಮಾಡಬೇಕು ಅಲ್ಲ, ಖಂಡಿತ. ನೋಡಿ, ಸೋಷಿಯಲ್ ಜಸ್ಟಿಸ್ ನ ಹೋರಾಟ ಅದು ನಿರಂತರ. ಅದು ನಾವು ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಸಹಿತ ಒಂದು ಕಾಸ್ಟ್ ಸೆನ್ಸಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಇವತ್ತು ಸಹಿತ ಒದ್ದಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ. 1952-53ರಲ್ಲಿ ಕಾಕಕಲ್ಕರ್ ರಿಪೋರ್ಟ್ ಬಂದು ಏನು OBC ಸಮುದಾಯಕ್ಕೂ ಸಹಿತ ಪೊಲಿಟಿಕಲ್ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯಿತು ಮತ್ತು ಅವರಿಗೂ ಸಹಿತ ಮೀಸಲಾತಿ ಬಗ್ಗೆ ಚರ್ಚೆ ಆಯಿತು. ಬಾಬಾ ಸಾಹೇಬ್ರ ಕನಸಾಗಿತ್ತದು. ಅದಾಗ್ಲಿಲ್ಲ ಹೇಳೋ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ರು ರಿಸೈನ್ ಮಾಡಿ ಹೋದ್ರು. ಸೊ ಅಲ್ಲಿಂದನೂ ಸಹಿತ ಇನ್ನುವರೆಗೂ ಸಹಿತ ಒಂದು ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಮಾಡಿ ನಮ್ಗೆ ಇದು ಮಾಡೋಕ್ಕಾಗಲಿಲ್ಲ. 92ರಲ್ಲಿ 91-92ರಲ್ಲಿ ಮಂಡಲ್ ಕಮಿಷನ್, ಮಂಡಲ್ ಕಮಿಷನ್, ಪುಣ್ಯಾತ್ಮ VP ಸಿಂಗ್ರ ಕಾರಣಕ್ಕೋಸ್ಕರ ಒಂದು ಮೀಸಲಾತಿ ಸಿಕ್ತು. ಈ OBCಗಳ ಸಮಸ್ಯೆ ಏನಿದೆ ಅಂತಂದ್ರೆ, ಯಾಕೆ ನಾವು ಸಿದ್ದರಾಮಯ್ಯ ಅವರು ಅಥವಾ ಅಹಿಂದ ಮೂವ್ಮೆಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಈ OBCಗಳು ಒಂದು ರೀತಿಯ ಒಂದು ಅತಂತ್ರ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ತೀರಾ ಕಡಿಮೆನೂ ಅಲ್ಲ, ತೀರಾ ಮೇಲೂ ಅಲ್ಲ. OBCಗಳು ಒಂದು ರೀತಿಯಾಗಿ ಒಂಥರ ಸ್ಯಾಂಡ್ವಿಚ್. ಅದ್ರ ಮಧ್ಯದಲ್ಲಿ ಈ ಮುಸಲ್ಮಾನರು ಪಾಪ ಈ ಬೆಳೀತಿರೋ ಕೋಮುವಾದ ಮತ್ತು BJP ಮತ್ತು RSS ನ ಕಾರಣಕ್ಕೋಸ್ಕರ ಒಂದು 2ನೇ ದರ್ಜೆಯ 3ನೇ ದರ್ಜೆಯ ನಾಗರಿಕರಂತೆ ಅವ್ರನ್ನ ನಡೆಸ್ಕೊಳ್ತಾ ಇದ್ದಾರೆ. ಅದು ನಮ್ಮ ಚಾಲೆಂಜ್ ಆಗಿದೆ. ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ. ಈಗ ಮುಸಲ್ಮಾನ ವರ್ಗ ಆಗ್ತಿರ್ಲಿಲ್ವಲ್ಲ, ಏನಂದ್ರಿ? ಸಂಖ್ಯೆಗೆ ತಕ್ಕ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೆ. ಅದೇ ಅದು ನಿರಂತರ ಹೋರಾಟ. ಹೇಳ್ತೀನಿ, ಒಂದು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ. ಕಾಂಗ್ರೆಸ್ ಇಂದು ಸೋಷಿಯಲ್ ಜಸ್ಟಿಸ್ ಮೇಲೆ ಹೋಗ್ತದ, ಇಲ್ಲ ಅವ್ರದ್ದೇ ಆದಂಥಷ್ಟೊಂದು ಅಲಿಖಿತ ನಿಯಮಗಳ ಮೇಲೆ ಹೋಗ್ತದೆ ಅಂತ ಚರ್ಚೆ ಮಾಡಿ. ಎಕ್ಸಾಂಪಲ್, ಈಗ ಅಹಿಂದ ಅಂತೀರ. ಅಹಿಂದದಲ್ಲಿ ಮೊದಲ ಆನೆ ಅಲ್ಪಸಂಖ್ಯಾತರು. ಓಕೆ, ನಿಮ್ಗೆ ಏನೇ ಹೇಗೆ ಕೌಂಟ್ ಮಾಡಿದ್ರು ಕೂಡ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಅಂದ ತಕ್ಷಣ ಫಸ್ಟ್ ಬರೋದೇ ಮುಸ್ಲಿಂ ಕಮ್ಯುನಿಟಿ, ಬಿಕಾಸ್ ಆಫ್ ಜನಸಂಖ್ಯೆ. ಮೊನ್ನೆ ಕೂಡ ಸಿದ್ದರಾಮಯ್ಯವ್ರ ಕೈಲಿ ಕೊಟ್ಟಂಥ ಅವ್ರು ಏನು ರಿಸೈನ್ ಮಾಡೋಕ್ಕಿಂತ ಮುಂಚಿನ ದಿನ ಅವ್ರ ಕೈಗೆ ಸಿಕ್ಕಂಥ ಒಂದು ಸೆನ್ಸಸ್ ರಿಪೋರ್ಟಲ್ಲಿ ನಂಬರ್ 1 ಮುಸ್ಲಿಮರು ಅಂತ ಇದೆ. ಜನಸಂಖ್ಯೆ ದೊಡ್ಡ ಜನಸಂಖ್ಯೆ ಇದೆ ಅಂತ ಬಂತು. ದಾವಣಗೆರೆಯಲ್ಲಿ ಟಿಕೆಟ್ ವಿಚಾರದಲ್ಲಿ ಸ್ವಲ್ಪ ಗಲಾಟೆಗಳಾಯಿತು. ಆ ಗಲಾಟೆ ಆಗೋ ಟೈಮಲ್ಲಿ ಒಂದು ವಿಚಾರನ ಹೇಳ್ತಾರೆ. ಇವ್ರೇನು ಹೇಳ್ತಾರೆ, ತಾತ, ಮಗ, ಮೊಮ್ಮಗ, ಸೊಸೆ ಹಿಂಗೇ ಹೋಗ್ತಿದ್ರೆ ಹಿಂಗೆ ನಾವು ಸಂಖ್ಯೆ ಜಾಸ್ತಿ ಇದೆ ನಮ್ಗೆ ಕೊಡಿ ಅಂತೇಳಿ ಒಂದಿಷ್ಟು ಅಲ್ಪಸಂಖ್ಯಾತ ನಾಯಕರುಗಳು ಮಾತಾಡಿದ್ರು, ಪಿತೂರಿ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು, ಏನೆಲ್ಲ ಚರ್ಚೆಗಳು ಆಗೋಗಲಿ, ಅದು ಕಾಮನ್ ಆಗಿ ನಡೀತದೆ. ಆ ಸಂದರ್ಭದಲ್ಲಿ ಒಂದು ಮಾತು ಬಂತು. ಕಾಂಗ್ರೆಸ್ ಒಂದು ಹಿಂದಿನಿಂದಲೂ ಒಂದು ನಿಯಮ ನಡ್ಕೊಂಡು ಬಂದಿದೆ. ಒಂದು ಕುಟುಂಬದಲ್ಲಿ ಒಂದು ಸಾವಾಯಿತು ಅಂದರೆ ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡೋದು ಅನ್ನೋದು ನಮ್ಮದೊಂದು ನಿಯಮ. ಅದು ಕಾಂಗ್ರೆಸ್ ಪಕ್ಷದ ಸಾಂವಿಧಾನಿಕ ನೀತಿ ನಿಯಮಗಳ ಅಡಿಯಲ್ಲಿ ಬರೆದಿರುವ ಬರಹವೇ ಅಥವಾ ಇವರೇ ಬರ್ಕೊಂಡಿರುವಂಥ ಮಾಡ್ಕೊಂಡ್ರು ಅಲಿಖಿತ ನಿಯಮವೇ? ಅದೊಂದು ಮ್ಯೂಚುಯಾಲಿಟಿ ಇರುತ್ತೆ. ಒಂದು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋದಲ್ಲ. ಸೋಷಿಯಲ್ ಜಸ್ಟಿಸ್ ಅಂತ ಬಂದಾಗ ನೀವು ಯಾರಿಗೆ ಪ್ರಯಾರಿಟಿ ಕೊಡಬೇಕಿತ್ತು ನೋಡಿ, ಅದರದ್ದು ರಿಸಲ್ಟ್ ಬಂತು. ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ರು. ಅವರ ಸಾವಿನ ಅನುಕಂಪದ ಜೊತೆಗೆ 27,000 ಲೀಡಲ್ ಗೆದ್ದಿದ್ರು ಲಾಸ್ಟ್ ಟೈಮ್. ಆ ಅನುಕಂಪ ಸೇರೋದು 30,000 ಲೀಡಲ್ ಗೆಲ್ಲಬೇಕಾಗಿತ್ತು ಸಮರ್ಥ, 5,000 ಲೀಡಲ್ ಗೆದ್ದ. ಅದ್ರ ಪರಿಣಾಮವಾಗಿ ಒಂದು 19,000 SDP ಪಕ್ಷದಲ್ಲಿ ಒಂದು ಅವ್ರಿಗೊಂದು ಮತಗಳು ಸಿಕ್ತು. 19,000 ಓಟ್ ಸಿಕ್ತು ಅವರಿಗೆ. ಸೊ ಒಂದು ಇಂಪ್ಯಾಕ್ಟ್ ಅಂತೂ ಆಯ್ತು. ಆ ಮೂಮೆಂಟ್ ಒಂದು ಇಂಪ್ಯಾಕ್ಟ್ ಅಂತ ಅಲ್ಲಲ್ಲ. ನೋಡಿ, ಇದು ನಾನು ಹೇಳ್ದಲ್ಲ, ಸೋಷಿಯಲ್ ಜಸ್ಟಿಸ್ನ ಹೋರಾಟಗಳು ನಿರಂತರ. ಇಂಥ ಇಂಪ್ಯಾಕ್ಟ್ಗಳು, ಇಂಥ ಹೋರಾಟಗಳು ಕಾಮನ್. ಮತ್ತೆ ಈ ಹೋರಾಟ ಮಾಡಿದವರಿಗೆ ಎಲ್ಲ ಹಕ್ಕುಗಳು ಇಲ್ಲಿ ಎಲ್ಲ ಸಿಗತ್ತೆ ಅಂತ ಏನಿಲ್ಲ. ಅಲ್ಲಿ ಹೋರಾಟ ಯಾರೋ ಮಾಡಿರ್ತಾರೆ, ಅಲ್ಲಿ ಅಧಿಕಾರವನ್ನ ಯಾರೋ ಹಿಡಿತಾರೆ. ಸೊ ದಟ್ ಇಸ್ ಕಾಮನ್. ನಮ್ಮ ಕನ್ಸರ್ನ್ ಏನಾಗಿರ್ಬೇಕಂತಂದ್ರೆ, ಯಾರು ನಮ್ಮ ಈ ಎಲ್ಲ ಹೋರಾಟದಿಂದ ಅಲ್ಲಿ ಸಮುದಾಯಗಳ ಪ್ರತಿನಿಧಿಗಳಾಗಿ ಕೂಳ್ತಾರೋ ಅವರು, ನಾವು ಮತ್ತೊಬ್ರು ಯಾರೋ ಹೋರಾಟ ಮಾಡಿರ್ತೀವಿ, ಯಾರಲ್ಲಿ ಏನು ಅಧಿಕಾರದ ಅಂಗಳಗಳಲ್ಲಿರ್ತಾರೆ ಅವ್ರುಗಳಿಗೆ ಸಿಗತ್ತೆ. ಅವ್ರುಗಳಿಗೆ ನಮ್ಮ ಪ್ರತಿನಿಧ್ಯ ಸಿಕ್ಕಾಗ ಅವ್ರೆಷ್ಟು ನ್ಯಾಯ ಮಾಡ್ತಾರೆ ಅದು ತುಂಬ ಮಹತ್ವದಾಗತ್ತೆ.
ಅವರು ಸಹಿತ ಈ ಪಟ್ಟಭದ್ರರ ಗುಲಾಮರಾಗ್ಬಿಟ್ರೆ ನೀವು ಕಷ್ಟ. ಅವಕಾಶಗಳನ್ನೇ ಕೊಡದೆ ಅವ್ರು ಹೀಗೆ ಮಾಡ್ತಾರೆ ಅನ್ನೋದನ್ನ ನೀವು ಜಡ್ಜ್ ಮಾಡೋಕ್ಕಾಗಲ್ಲ. ನೀವು ಒಂದು ಹಕ್ಕನ್ನು ಪ್ರಶ್ನೆ ಮಾಡಿದ ಕೂಡಲೇ ಹಕ್ಕು ಕೇಳಿದ್ರು, ಸಹಜವಾಗಿ ಕೇಳ್ತಾರೆ, ಹೌದಪ್ಪ ನನಗೆ ಬೇಕು ಅಂತ ಕೇಳಿದ್ರು. ನೀವು ಜಬ್ಬರ್ನ ಕಿತ್ತಾಕ್ತೀರಿ, ನಸೀರ್ ಅಹಮದ್ನ ಕಿತ್ತಾಕ್ತೀರಿ, ಆಮೇಲೆ ಕ್ರಮ ಅಂತೀರಿ, ಬೆದರಿಸ್ತೀರಿ. ಹಾಗಾದರೆ ಒಂದು ಸಮುದಾಯದ ಅದು ದೊಡ್ಡ ಸಂಖ್ಯೆಗೆ ಅನುಗುಣವಾಗಿ ನೀವೇನಾದ್ರು ಕೊಡಬೇಕು ಅಂದಾಗ ಇಲ್ಲ ಒಂದು ಸೆಕೆಂಡ್ ಅಹಿಂದ ಅಂತ ಮಾತಾಡ್ತೀರಾ. ಇಲ್ಲೂ ಕೂಡ ನೀವು ಮತ್ತೆ ದಾನ ಯುಟಿಲೈಸ್ ಮಾಡಿಕೊಂಡು ಹಿಮ್ಮನ್ನ ಮಾತ್ರ ಬೆಳೆಸ್ಕೊಳ್ಳೋಕ್ಕೆ ಅಥವಾ ನಾಯಕತ್ವದ ರೂಪದಲ್ಲಿ ನೋಡೋದಕ್ಕೆ ಬಯಸ್ತೀರಾ ಅಂತ ಒಂದು ಚರ್ಚೆ. ಇಲ್ಲ ಬಳಸ್ಕೊಳ್ಳೋದು ಅಲ್ಪಸಂಖ್ಯಾತ ಒಟಕಂಡಿರ್ತಾನೆ, ಒಂದ್ ಸೆಕೆಂಡ್ ದಲಿತರು ಅದೇ ತರ ಇರ್ತಾರೆ. ಇಲ್ಲಿ ಹಿಂದುಳಿದ ವರ್ಗ ತನ್ನ ನಾಯಕತ್ವಕ್ಕೋಸ್ಕರ ಇವ್ರನ್ನ ಬಳಸ್ಕೊಂಡು ಅಹಿಂದ ಮಾಡ್ತಾ ಇದ್ದಾರೆ. ಅಹಿಂದದ ಪ್ರಶ್ನಾತೀತ ನಾಯಕರಲ್ವಾ? ಈಗ ಅಹಿಂದ ಪ್ರಶ್ನಾತೀತ ನಾಯಕರು ಸಿದ್ದರಾಮಯ್ಯ, ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ನ ಬೆಂಬಲಿಗರಾಗೆ ಮಾತಾಡ್ತೇನೆ ನಾನು. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತನ ಮತ್ತು ದಲಿತರನ್ನ ಬಳಸ್ಕೊಂಡಿದೆ ಹೇಳೋದ್ ನಿಟ್ಟಿನಲ್ಲಿ ನಾನು ಒಪ್ಪಲ್ಲ ಅದು. ಯಾಕೆಂದ್ರೆ ಸಂಖ್ಯೆಗಳನ್ನ ನೀವು ನೋಡಿದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ ಬಹಳಷ್ಟನ್ನ ಮಾಡಿದೆ. ಇವತ್ತಿನ ಏನ್ ಕೊಟ್ಟಿದ್ರಿ? ಒಂದ್ ನಿಮಿಷ ಕೊಡ್ತೀನಿ. ಬಹಳಷ್ಟನ್ನ ಮಾಡಿದೆ ಸರ್. ಒಂದ್ ನಿಮಿಷ ಕೇಳಿ. ನೀವು ಈಗ ಆಪಲ್ ಟು ಆಪಲ್ ಕಂಪೇರ್ ಮಾಡೋಣ. ಆಪಲ್ ಟು ಆಪಲ್ ಕಂಪೇರ್ ಮಾಡೋಣ. ನಾವು ಇವತ್ತಿನ ಕ್ಯಾಬಿನೆಟ್ ಅನ್ನೇ ತಗೊಳ್ಳೋಣ. ಕ್ಯಾಬಿನೆಟ್ ಅನ್ನೇ ತಗೊಂಡ್ರು ಸಹಿತ, ದಲಿತ ಸಮುದಾಯ ವಿಚಾರಕ್ಕೆ ಬಂದರೂ ಸಹಿತ ಬಿಜೆಪಿ 2-3 ಸಂಖ್ಯೆಗೆ ಸರಿಯಾಗಿ ಅಟ್ಲೀಸ್ಟ್ ಒಂದು 8-10 ಮಂತ್ರಿಗಳನ್ನ ಮಾಡಬೇಕು. ಬಿಜೆಪಿ ಏನ್ ಮಾಡುತ್ತೆ ಅಂತಂದ್ರೆ 2-3 ಸಹಿತ ಕೊಡೋದು ಕಷ್ಟ. ಸೊ ಕಾಂಗ್ರೆಸ್ ಪಕ್ಷ SC ಮತ್ತು ST ಎರಡೂ ಸಮುದಾಯವನ್ನು ಸೇರಿ ಸುಮಾರು 9 ಜನ ಮಿನಿಸ್ಟರ್ಗಳನ್ನ ಮಾಡಿದೆ. ದಟ್ ಈಸ್ 35%. ನೀವು ಬಿಜೆಪಿನ ಮಾಡೆಲ್ ಆಗಿ ತಗೋತೀರಾ? ಅಲ್ಲ, ಇಟ್ಸ್ ಆಪಲ್ ಟು ಆಪಲ್. ಸಂಖ್ಯೆಗೆ ಅನುಗುಣವಾಗಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ಬಿಜೆಪಿ ಮಾಡೆಲ್ ಆಗಿ ಕೇಳಿ. ಅವ್ರು ಹಂಗ್ ಮಾಡಿದ್ರೆ ನಾವ್ ಹಿಂಗ್ ಮಾಡ್ತೀವಿ ನೋಡಿ. ಮಾಡೆಲ್ ಓವರ್ ಆಲ್ ಸಮಾಜವನ್ನು ನೋಡಬೇಕು. ಸೋಷಿಯಲ್ ಜಸ್ಟಿಸ್ ಮಾಡೆಲ್ ಅದು ಬಿಜೆಪಿ ಮಾಡೆಲ್, ಅದು ಹೋರಾಟ. ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀನಿ ಕೇಳಿ. ಸರ್ ಒಂದ್ ನಿಮಿಷ, 9 ಕೊಟ್ರ ಅಂತ ಹೇಳಿದ್ರೆ ಸಂಖ್ಯೆಗೆ ಅನುಗುಣವಾಗಿ ಸಿಗ್ತಾ? ಆಲ್ಮೋಸ್ಟ್ ಸಿಕ್ಕಿದೆ. ಅಲ್ಲ ಮತ್ತಷ್ಟಲ್ಲದೆ ನಿಮ್ಗೆ ನೋಡಿ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋದಿದೆಯಲ್ಲ, ಓಕೆ, ಅನ್ಟಚಬಿಲಿಟಿ ಮತ್ತೊಂದು ಕಾರಣಕ್ಕೋಸ್ಕರ ಖಂಡಿತ ಆಗಿದೆ. ಆದ್ರೆ ತಕ್ಕ ಮಟ್ಟಿನ ಪ್ರಾತಿನಿಧ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಸಂಪೂರ್ಣವಾಗಿ ಅಂತ ಹೇಳೋದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೇಳಿ, AICC ಪ್ರೆಸಿಡೆಂಟ್ ನಮ್ಮ ಇವರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಅವರ ಮಗ ಇವತ್ತು ಒನ್ ಆಫ್ ದ ಪವರ್ಫುಲ್ ಮಿನಿಸ್ಟರ್ ಆಗಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಪರಮೇಶ್ವರ್ ಸಾಹೇಬ್ರಿದ್ದಾರೆ. ಸೊ ಇದು ಪ್ರಾತಿನಿಧ್ಯ. ನೀವು ಯಾರ ಪ್ರಿಯಾಂಕರ್ಗೆ ಮಕ್ಕಳನ್ನ ತಗೊಂಡ್ ಮತ್ತೆ ಕೂರಿಸ್ತೀರಾ? ನೀವು ಶ್ರೀಮಂತರ, ನಿಮ್ಮ ಪರಂಪರೆ ಒಬ್ಬ ದಲಿತರ ಮಾಡದೆ ಅನ್ನೋದಕ್ಕಿಂತ ದಲಿತ ಶ್ರೀಮಂತನನ್ನ ಬೆಳೆಸ್ಕೊಂಡು ಹೋದೆ. ಈ ದೇಶದಲ್ಲಿ ಜಾತಿವಾದ ಒಂದು ಸಮಸ್ಯೆ, ಕಮ್ಯುನಿಟಿ ಕಷ್ಟದಲ್ಲಿದೆ ಸರ್. ಇವತ್ತು ಅಸ್ಪೃಶ್ಯತೆ ಇದೆ, ಶೋಷಣೆಗಳಿದಾವೆ. ನೋಡಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ ಬಂದಂತ ಒಂದು ಪಾರ್ಟಿ ಕಾಂಗ್ರೆಸ್ 66 ವರ್ಷ ಚಿಲ್ಲರೆ ಈ ದೇಶವನ್ನು ಆಳಿದೆ. ಇವತ್ತು ಯಾಕೆ ಜಾತಿ ಪದ್ಧತಿನ ಅಸ್ಪೃಶ್ಯತೆನ ನೀವು ಇಟ್ಕೊಂಡಿದ್ದೀರಿ? ನಾಶ ಮಾಡ್ಬೋದಿತ್ತಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಗೆ ನಾವು ಒಂದು ಪೀಠದಲ್ಲಿ ಕೂರಿಸಿದೀವಿ ಅಂತ ಹೇಳ್ತೀರಿ. ಬನ್ನಿ, ನಮ್ಮ ಪಕ್ಕದಲ್ಲಿ ದಲಿತರು ಒದ್ದಾಡೋದನ್ನ, ಅವ್ರ ಸಂಕಟಗಳನ್ನ, ಆ ಅಸ್ಪೃಶ್ಯತೆಯನ್ನ, ಜಾತಿ ಕಾರ್ಡ್ಗೆ ಅನುಭವಿಸ್ತಿರೋ ತಾರತಮ್ಯ ತೋರಿಸ್ತೀನಿ. ಖರ್ಗೆ ಅವ್ರಿಗೆ ಸಮಸ್ಯೆ ಇಲ್ಲ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲಾ ದೇವಸ್ಥಾನಕ್ಕೂ, ಎಲ್ಲರ ಮನೆಗೂ, ರಾಜಕಾರಣಕ್ಕೂ ದೇವಸ್ಥಾನಗಳಿಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಪ್ರವೇಶ ಇಲ್ವಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಥಾನಮಾನವನ್ನು ಪಡೆದಿರ್ಬೋದು, ಆದ್ರೆ ಎಲ್ಲಾ ದೇವಸ್ಥಾನದ ಒಳಗಡೆ ಎಂಟ್ರಿ ಇಲ್ಲ. ಇದು ಸಾಮಾಜಿಕ ವ್ಯವಸ್ಥೆ. ಹಾಗಿದೆಯಾ? ಹಾಗೆ ಇದೆ ಇಲ್ಲ ಅಂತೀನಪ್ಪ. ಇಲ್ಲಿ ಹಾಗೆ ಇದೆ. ಆಯ್ತು, ಧರ್ಮಸ್ಥಳದ ಗರ್ಭಗುಡಿ ಒಳಗೆ ಕರ್ಕೊಂಡೋಗಿ ಅವ್ರನ್ನ ನೋಡೋಣ. ಗರ್ಭಗುಡಿ ಒಳಗೆ ಮಿಕ್ಕೋರ್ನ ಬಿಡ್ತಾರ? ಯಾರನ್ನು ಬಿಡಲ್ಲ ಅಂತ ಹೇಳ್ತಾ ಇರೋದು. ಅಂತ ಅನ್ಟಚಬಿಲಿಟಿ ಇವಾಗ್ಲೂ ಇದೆ. ಅಂದ್ರೆ ಎಲ್ಲರಿಗೂ ಅಷ್ಟೇ. ಈಗ ಲೋಹಿತ್ ನಾಯಕರು ಹಿಂದುಳಿದ ವರ್ಗದವರಪ್ಪ, ನಿಮ್ಮನ್ನು ಬಿಡ್ತಾರೆ? ಎಲ್ಲರೂ ಅಷ್ಟೇ, ಅದೇ ಪರಿಸ್ಥಿತಿಯಲ್ಲಿ ಇದೀವ್ರಿ ಎಲ್ಲರೂ. ಅದೇ ಮತ್ತೆ ನಿಮ್ಗೆ ಆಂತರಿಕ ಅಸ್ಪೃಶ್ಯತೆ ಇದೆಯಲ್ಲ, ಬಾಹ್ಯ ಅಸ್ಪೃಶ್ಯತೆ ಅತಿ ಹೆಚ್ಚು ದಲಿತ ಸಮುದಾಯ ಇವತ್ತು ಅದರ ಅನುಭವಿಸ್ತಾ ಇದೆ. ಆದ್ರೆ ಆಂತರಿಕ ಅಸ್ಪೃಶ್ಯತೆ ಇದೆಯಲ್ಲ, ತಮಿಳ್ನಾಡಲ್ಲಿ ಅವಕಾಶ ಇದೆ ಸರ್. ಖರ್ಗೆ ಅವರು ಹೋಗ್ಬೋದು, ಇನ್ನೊಬ್ರು ಹೋಗ್ಬೋದು ಸರ್. ಅಲ್ಲಿ ಇಲ್ಲ, ಹಾಗೇನಿಲ್ಲ. ನೀವು ಸರ್ಕಾರ ತಾನೇ ಈ ನಿಯಮಗಳನ್ನು ರೂಪಿಸ್ಬೇಕಾದ್ರು.
ನಿಮಗೆ ಸರ್ಕಾರ ಯಾರಿಗೆ ಬೆದರ್ತಾ ಕೂತಿದೆ? ಅಸ್ಪೃಶ್ಯತೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ, ಅಸ್ಪೃಶ್ಯತೆ ಇದೆಯಲ್ಲ, ಅಸ್ಪೃಶ್ಯತೆ ಅದನ್ನೇ ಹೇಳ್ತಾ ಇದ್ದೆ. ಅಸ್ಪೃಶ್ಯತೆ, ಬಾಹ್ಯ ಅಸ್ಪೃಶ್ಯತೆಯನ್ನ ನೀವು ಕಾನೂನುಗಳ ಮೂಲಕ ಅದನ್ನ ತೊಡಗಿಸ್ಬೋದು, ಅದ್ರ ಮೂಲಕ ಕೇಸ್ ಹಾಕೋದು ಮತ್ತೊಂದು. ಆಂತರಿಕ ಅಸ್ಪೃಶ್ಯತೆ ಅಂದ್ರೆ ಏನು ಗೊತ್ತಾ? ಆಂತರಿಕ ಅಸ್ಪೃಶ್ಯತೆ ಅತಿ ಮಾರಕ. ಇದು ನೀವೊಂದು ಯಾವುದೋ ಒಂದು ಸೊಸೈಟಿ ಅಥವಾ ನೀವೊಂದು ಕೋಆಪರೇಟಿವ್ ಸೊಸೈಟಿ, ಒಂದು ವಿದ್ಯಾಸಂಸ್ಥೆಗಳನ್ನು ಕಟ್ಕೊಳ್ತೀರಿ. ಯು ಆರ್ ಅಥಾರಿಟಿ ಟು ಗಿವ್ ಅ ಲೋನ್, ಯು ಆರ್ ಅಥಾರಿಟಿ ಟು ಗಿವ್ ಅ ಜಾಬ್ಸ್, ಯು ಆರ್ ಅಥಾರಿಟಿ ಟು ಗಿವ್ ಅ ಎಜುಕೇಷನ್ ಸೀಟ್ ಯಾರಿಗೆ ಕೊಡ್ತೀರಾ ಅಂತ ಅಂದ್ಬಿಟ್ಟು, ಆವಾಗ ಜಾತಿವಾದವನ್ನು ನೀವು ಆಂತರಿಕವಾಗಿ ಮಾಡ್ತಾ ಇರ್ತೀರಿ. ನಿಮಗೆ ಬೇಕಾದವರಿಗೆ, ನಿಮ್ಮ ಜಾತಿಯವರಿಗೆ, ನಿಮ್ಮ ವರ್ಗದವರಿಗೆ, ನಿಮ್ಮ ಸ್ವಜಾತಿಯವರಿಗೆ ಮಾಡ್ತಾ ಇರ್ತೀರಿ. ಇದನ್ನ ಆಂತರಿಕ ಅಸ್ಪೃಶ್ಯತೆ, ಯಾರಿಗೂ ಗೊತ್ತಾಗಲ್ಲ. ಇದು ಒಳಗಡೆಯಿಂದ ಮಾಡುವಂತ ಆಂತರಿಕ ಅಸ್ಪೃಶ್ಯತೆ ಇವಾಗ ನಡೀತಾ ಇರೋದು. ಹೊಸ ಯುಗದಲ್ಲಿ ತುಂಬಾ ಜನ ಇವತ್ತು ಹೇಳ್ತಾ ಇದ್ದಾರೆ, ಎಲ್ರಿ ಅಸ್ಪೃಶ್ಯತೆ ಇದೆ, ಎಲ್ಲಿ ಜಾತಿ ಇದೆ ಅಂತ ಹೇಳ್ತಾರೆ. ಇವತ್ತು ಆಂತರಿಕ ಜಾತಿ ಇದೆ, ಆಂತರಿಕ ಅಸ್ಪೃಶ್ಯತೆ ಇದೆ. ಅತಿ ಹೆಚ್ಚಾಗಿ ಈ OBC ವರ್ಗ ಇದೆಯಲ್ಲ, ಅವರು ಸ್ಪರ್ಶ ವರ್ಗವಾದರೂ ಸಹಿತ ಅತಿ ಹೆಚ್ಚು ಆಂತರಿಕ ಅಸ್ಪೃಶ್ಯತೆಗೆ ಗುರಿ ಆಗಿರೋರು ಯಾರು ಇದ್ರೆ OBC ವರ್ಗ. ಹೇಗೆ? ಯಾವ ತರ? ಸಣ್ಣ ಸಣ್ಣ ಜಾತಿಗಳು, ಈ ಯಾರು ನಿಮ್ಮ ಮಡಿವಾಳರು, ವಿಶ್ವಕರ್ಮರು, ಈಡಿಗರು, ಬಿಲ್ಲವರು, ಅದೇ ರೀತಿಯಾಗಿ ಅಲೆಮಾರಿಗಳು, ಈ ರೀತಿಯಾಗಿ ಸುಮಾರು ಒಂದು 190-200 ಜಾತಿಗಳಿರ್ತವೆ. ಚಿಕ್ಕ 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 ಜಾತಿಗಳು. ಯಾರು ರಾಜಕೀಯವಾಗಿ ಇವರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಯಾರು ಅವ್ರಿಗೆ ಅನ್ಯಾಯ ಆದಾಗ ಯಾರು ಒಂದು ಧ್ವನಿ ಎತ್ತೋರಿಲ್ಲ. ಕರೆಕ್ಟ್. ಸೊ ಅವೆಲ್ಲ ಜಾತಿಗಳಿಗೆ ಒಂದು ವರ್ಗದ ಬೆಂಬಲ ಕೊಡಬೇಕು ಹೇಳೋ ಕಾರಣಕ್ಕೋಸ್ಕರ ಕಟ್ಕೊಂಡಿರುವಂತ ಸಂಘಟನೆ ಅಹಿಂದ. ಯಾಕೆ ಅಹಿಂದ ಇಷ್ಟು ಚರ್ಚೆಗೆ ಆಗುತ್ತೆ? ಅಹಿಂದ ಸಕ್ಸಸ್ ಆದ್ರೆ ಇವೆಲ್ಲ ಸುತ್ತೋಗ್ತದ? ಅಹಿಂದ ಸಕ್ಸಸ್ ಆಗಿರೋ ಕಾರಣಕ್ಕೋಸ್ಕರ, ಆಗಿದೆ. ಖಂಡಿತ ಆಗಿದೆ. ನೋಡಿ, ಇದು ಅಹಿಂದ ಒಂದು ಹಂತದ ಆಗಿರೋ ಕಾರಣಕ್ಕೋಸ್ಕರ ಸಣ್ಣ ಪುಟ್ಟ ಜಾತಿಗಳ ಪ್ರಾತಿನಿಧ್ಯ ಇವತ್ತು ಯಾವುದೋ ಒಂದು ನಿಗಮ ಮಂಡಳಿಗಳಾಗ್ತಾ ಇದ್ದಾವೆ. ಮತ್ತು ಆ ನಿಗಮ ಮಂಡಳಿಗೆ ಬೇಕಾದಂಥ ಹಣ ಹೋಗ್ತಾ ಇದೆ. ಆ ಹಣದಿಂದ ಆ ಎಜುಕೇಷನಲ್ಲಿ ಅವರು ಡೆವಲಪ್ ಆಗ್ತಾ ಇದ್ದಾರೆ. ಕರೆಕ್ಟ್. ಸೊ ಅವರ ಮನುಷ್ಯ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾ ಇದ್ದಾರೆ, ಒಬ್ಬ MLA ಆಗ್ತಾ ಇದ್ದಾರೆ, ಒಬ್ಬ MP ಆಗ್ತಾ ಇದ್ದಾರೆ. ಸೊ ಇವೆಲ್ಲ ಕಾರಣಕ್ಕೋಸ್ಕರ ಸೊ ಅದೊಂದು ಗ್ರ್ಯಾಜುವಲ್ ಪ್ರೊಸೆಸ್ ಅಲ್ಲ ಸರ್. ಈ ಅಸ್ಪೃಶ್ಯತೆ ಅಥವಾ ಈ ಸಾಮಾಜಿಕ ಸಮಸ್ಯೆಗಳಿರೋದು ಏನು ಖಾಲಿ 100 ವರ್ಷದಲ್ಲ, 3 ವರ್ಷಗಳ ಕೊಳಕನ್ನ ನಾವು ತೊಳಿತಾ ಇರೋದಲ್ವೇ. ಸೊ 3 ವರ್ಷದ 3,000 ವರ್ಷದ ಕೊಳಕನ್ನ ತೊಳಿಬೇಕು ಅಂದ್ರೆ ಕೇವಲ ವಿ ಆರ್ ಅ ಯಂಗ್ ಕಂಟ್ರಿ, ಸ್ಟಿಲ್ 75 years. ಅದು ಸಹಿತ 75 yearsಗಿಂತ ಮೊದಲು ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿರ್ಬೋದು. ಆದ್ರೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ ಅಂತ ಅಂದ್ರೆ ಇಂದಿರಾ ಗಾಂಧಿಯವರು ಏನು ಉಳುವನೆ ಭೂಮಿ ಅದು ನಿಜವಾದ ಸ್ವಾತಂತ್ರ್ಯ. ಯಾವಾಗ ಭೂಮಿನೇ ಇರ್ಲಾಗಿತ್ತಲ್ಲ, ಭೂಮಿ ಯಾವಾಗ ಬಂತು, ಸ್ವಲ್ಪ ಬೆಳೆಗಳನ್ನ ಬೆಳ್ಕೊಂಡ್ರು, ಅದ್ರ ಮೂಲಕ ಆ ಬೆಳೆಗಳಿಗೆ ಕೆಲವೊಂದು ಟೈಮ್ ಇದು ಬಂದಾಗ, ಕೆಲವೊಂದು ಜಾಗದಲ್ಲಿ ಬೆಲೆಗಳು ಬಂದಾಗ ಅದನ್ನ ಮಾರ್ಕೊಂಡು ಮತ್ತೊಂದ್ಬಿಟ್ಟು ಜೀವನವನ್ನ ಕಟ್ಕೊಂಡ್ರು. ಅಷ್ಟಂತ ಸಂಸ್ಥೆಗಳನ್ನ ಕಟ್ಕೊಂಡು ಒಂದು ಗ್ರ್ಯಾಜುವಲ್ ಪ್ರೊಸೆಸ್ ಅಲ್ಲಿ ಇದ್ದೇವೆ. ಯಾಕೆ ಈಗ ಈ ಹಂತದಲ್ಲಿ ನಮಗೆ ಯಾಕೆ ತುಂಬಾ ಈಗ ಮತ್ತೆ ನಾವು ಅಲ್ಲಿ ಸೋಷಿಯಲ್ ಜಸ್ಟಿಸ್ ಅಂತ ಬಂದಾಗ ಕಾಸ್ಟ್ ಸೆನ್ಸಸ್ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಯಾಕೆ ನಮಗೆ ಕಾಸ್ಟ್ ಸೆನ್ಸಸ್ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಯಾಕೆ ಮಹತ್ವದಾಗತ್ತೆ ಅಂದ್ರೆ, ನಾವೊಂದು ಹಂತಕ್ಕೆ ಬಂದಿದ್ದೇವೆ. ಆಂತರಿಕ ಅಸ್ಪೃಶ್ಯತೆ ನಮ್ಗೆ ಕಾಣಿಸ್ತಾ ಇಲ್ಲ, ಬಾಹ್ಯ ಅಸ್ಪೃಶ್ಯತೆ ಹೋದ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ಯಾರ ಜೇಬಲ್ಲಿ ಏನಿದೆ, ಏನು ಆತ ಪಡ್ಕೊಂಡಿದ್ದಾನೆ, ಏನು ಪಡ್ಕೊಳ್ಳಿಲ್ಲ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ಸಮಾಜದ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ಕೇಳ್ತಾ ಇದ್ದೇವೆ. ಆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಯಾರಿಗೆ ಏನ್ ರೋಗ ಇದೆ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡಿ ಆ ರೋಗಕ್ಕೆ ಸರಿಯಾದ ಮೆಡಿಸಿನ್ ಕೊಡಬೇಕು. ಅದರ ಉದ್ದೇಶವೇ ಕಾಸ್ಟ್ ಸೆನ್ಸಸ್. ಸೊ ಇವತ್ತೇನಾಗ್ತಾ ಇದೆ, ಗಾಳಿಯಲ್ಲಿ ಗುಂಡು, ಯಾರಿಗೋ ಬಂದ, ಒನ್ ಪರ್ಸನ್ ಇಸ್ ಪಾಲಿಟಿಕಲಿ. ಬಟ್ ನೀವು ಕಾಂಗ್ರೆಸ್ ಏನು ಮಾಡ್ತೀರಿ ಕೇಳ್ತೀನಿ. ಎಸ್ ಅದು ತುಂಬಾ ಮಹತ್ವದ್ದು. ಯಾರೋ ಒಬ್ಬ ಬಂದ ಮನುಷ್ಯ, ಅವನು ಗುಂಪು ಕಟ್ಕೊಂಡ್ಬಂದ, 10, 15, 20 MLAಗಳನ್ನ ಕರ್ಕೊಂಡ್ಬಂದ. ಅವನಿಗೆ ನನಗೆ ಒಂದು ಇನ್ಸ್ಟಿಟ್ಯೂಷನ್ ಬೇಕು, ಮತ್ತೊಂದು ಬೇಕು ಅಂದ. ಇಲ್ಲಿ ಕೂತವನು 20 ಜನ MLAಗಳಿದಾರ ಅಂತ ಬರ್ದ. ಮುಂದಿನ ಸರಿನೂ ಯಾರೋ ಬೇರೆ ಮುಖ್ಯಮಂತ್ರಿಗಳು ಕೂತ್ಕೊಂಡು ಅವರಿಗೂ ಬರ್ದ. ಇದೇ ರೀತಿಯಾಗಿ ಪಡೆದವರೇ ಪಡೆದುಕೊಂಡು, ಕಾಸ್ಟ್ ಬೇಸ್ಡ್ ಪಡೆದವರೇ ಪಡ್ಕೊಂಡು, ಕೆಲವು ವರ್ಗಗಳು ಬೆಳೆದುಕೊಂಡು ಇಲ್ಲದವರಾಗಿದ್ದಾರೆ, ಇದ್ದವರು
ಅತಿ ಹೆಚ್ಚು ಪಡ್ಕೊಳ್ತಾ ಇದ್ದಾರೆ. ಸೊ ಇಂಥದ್ದೊಂದು ಅಸಮಾನತೆಯನ್ನು ಸರಿಗೊಳಿಸ್ಬೇಕು ಅಂತಂದರೆ ಅದಕ್ಕೊಂದು ರಿಪೋರ್ಟ್ ಅದನ್ನು ಹೊರಗಡೆ ಬಂದು ವೈಜ್ಞಾನಿಕವಾಗಿ ಅದು ಅನಲೈಸಿಸ್ ಆಗಿ ಯಾರಿಗೆ ಏನು ಕೊಡಬೇಕು ಅಂತ ಅಂದ್ಬಿಟ್ಟು ಬಜೆಟ್ ಲೆವೆಲಲ್ಲಿ ಅದು ಪ್ಲ್ಯಾನ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕಾಸ್ಟ್ ಸೆನ್ಸಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಅಸ್. ಕಾಸ್ಟ್ ಸೆನ್ಸಸ್ಗೆ ಕಾಂಗ್ರೆಸ್ ಇವತ್ತು ಮುಖ್ಯಮಂತ್ರಿದು ಗಲಾಟೆಗಳೆಲ್ಲ ನೋಡಾಯಿತು. ಆಯ್ತು, ಏನೊಂದು ಆಗಲಿ ಒಳ್ಳೇದಾಗಲಿ. ಕಾಸ್ಟ್ ಸೆನ್ಸಸ್ ಬಂತು, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಯಿತು. ಎಸ್, ಆದರೆ ನೀವು ಏನು ಅಹಿಂದ ಅಂತೀರಾ, ಒಕ್ಕಲಿಗ ಲಿಂಗಾಯತ್ ಅಂತೀರಾ, ಆಮೇಲೆ ಆ ಸಂಖ್ಯೆ ನೋಡಿಬಿಟ್ಟು ಇದು ಸುಳ್ಳಿದೆ, ಇದು ಸರಿ ಇಲ್ಲ ಅಂತ ಈಗ ಮುಖ್ಯಮಂತ್ರಿ ಆಗೋರು ಕೂಡ ಮಾತಾಡೋದು. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇಂಥ ಒಂದು ನೋಡಿ ನಿಮ್ಮ ಕಾಸ್ಟ್ ಅದನ್ನೆಲ್ಲ ವಿರೋಧ ಮಾಡಿದ್ರಿ ನೀವು ಆ ಟೈಮಲ್ಲಿ. ಆ ಕಾಸ್ಟ್ ಸೆನ್ಸಸ್ ಒಪ್ಲೇಬೇಕಂತ ಕೆಲವು ಧ್ವನಿಗಳನ್ನ ಎತ್ತಿದ್ರು. ಆದ್ರೂ ಕೂಡ ಅದನ್ನ ನೆನೆಗೋದಿಗೆ ಈಗ ಬಹಳ ಆಶ್ಚರ್ಯ ಆಗಿಂದ ರಾಹುಲ್ ಗಾಂಧಿ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಹೇಳಿದ್ರು ಅನ್ನೋ ಅಂತ. ಇಲ್ಲ, ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಅಂತಂದ್ರೆ ಇಂಥದ್ದೊಂದು ವಿರೋಧ ಇರೋದ್ರಿಂದ ಮತ್ತೊಮ್ಮೆ ಕಾಸ್ಟ್ ಸೆನ್ಸಸ್ ಮಾಡಿ ಅಂತ ಹೇಳಿದ್ರು. ಅದಕ್ಕೊಂದು ಹಿನ್ನೆಲೆ ಇದೆ. ಯಾಕೆ ಬಂದಿರೋದು ಯಾವ್ದು? ಕಾಸ್ಟ್ ಸೆನ್ಸಸ್ ಇದು OBC ಕಮಿಷನ್, ನ್ಯಾಷನಲ್ OBC ಕಮಿಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ನೀವು ಕಾಸ್ಟ್ ಸೆನ್ಸಸ್ ನ ಡೇಟಾನ ತೆಗೆದುಕೊಳ್ಬೇಕು. ನೀವು ಅದ್ರ ಮೂಲಕ ಯಾರು ಡಿಪ್ರೈವ್ಡ್ ಇದಾರೋ, ಯಾರು ಪಡೆದುಕೊಂಡಿದಾರೋ ಅದನ್ನ ಅನಾಲಿಸಿಸ್ ಮಾಡಿ ನಿಮ್ಮ ಬಜೆಟ್ಗಳನ್ನ ನೀವು ಮಾಡಬೇಕು ಅಂತ ಏನು OBC ಕಮಿಷನ್, ನ್ಯಾಷನಲ್ OBC ಕಮಿಷನ್ ಹೇಳುತ್ತೆ. ಓಕೆ, ಸೊ ಅದೇ ಕಾರಣಕ್ಕೋಸ್ಕರ ಅದೇ ಲಾಜಿಕ್ಕಿಗೆ ಈ ಕಾಸ್ಟ್ ಸೆನ್ಸಸ್ ಏನಾಯ್ತು ಅಂತಂದ್ರೆ 10 ವರ್ಷಗಳು ಕಳೆದೋಗಿತ್ತು. ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಮತ್ತೊಂದು ಕಾರಣಕ್ಕೋಸ್ಕರ ಜೊತೆಗೆ ಮುಂದುವರೆದ ವರ್ಗಗಳ ವಿರೋಧವೂ ಇತ್ತು, ಅದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ. ಸೊ ಯಾಕೆ ಕಾಂಗ್ರೆಸ್ ಒಂದು ಸರ್ವ ಧರ್ಮ ಸಮಭಾವ ಮತ್ತು ಸರ್ವ ಜಾತಿಗಳನ್ನ ಒಳಗೊಂಡಿರುವಂತ ಅದರಲ್ಲಿ ಮುಂದುವರೆದವರು ಹಿಂದುಳಿದವರು ನಾವು ಹೇಳಿದ್ರು ಸಹಿತ ಅಲ್ಲಿ ಅಂಥದ್ದೊಂದಿಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡುವಂತ ಒಂದು ಅಂಥದ್ದೊಂದು ಐಡಿಯಾಲಜಿ ಇರುವಂತ ಕಾಂಗ್ರೆಸ್ ಪಾರ್ಟಿ ಇರೋದ್ರಿಂದ ವಾಟ್ ಡಿಡ್ ರಾಹುಲ್ ಗಾಂಧಿ ಹೇಳ್ತಾರೆ ಅಂತಂದ್ರೆ ಇದಕ್ಕೆ ನಾವು ಹೇಗೂ 10 ವರ್ಷ ಆಯ್ತು, ಅದು ಬಿಡುಗಡೆನೂ ಆಯ್ತು. ಅದು ಒಂದು ಕ್ಯಾಬಿನೆಟ್ ಅಲ್ಲಿ ಅದು ಬಿಡುಗಡೆನೂ ಆಯ್ತು, ನಂಬರ್ಸ್ಗಳು ಬಂತು, ಅದ್ರ ಬಗ್ಗೆ ಚರ್ಚೆ ಆಯ್ತು. ಯಾವುದೇ ಡೆಮೋಕ್ರಸಿಯಲ್ಲಿ ಅದೇ ಆಗ್ಬೇಕಾಗಿರೋದು. ಸೊ ಇಂಥದ್ದೊಂದು ವಿರೋಧ ಮತ್ತೊಂದು ಇರೋದ್ರಿಂದ ಎಲ್ಲರನ್ನೂ ದಲಿತರು ಮತ್ತೆ ಮುಸ್ಲಿಮರು ಜಾಸ್ತಿ ತೋರ್ಸೋದ್ರು ಅಂತ ಗಲಾಟೆ ಸರ್. ತೋರ್ಸಕ್ಕಾಗಲ್ಲ ರೀ, ಏನಿದೆ ಅದನ್ನು ದಾಖಲೆ ಆಗತ್ತೆ. ದಾಖಲೆ ತಾನೆ, ದಾಖಲೆ ಸಹಿಸಲಿಲ್ಲ ನೀವು. ಒಂದು ನಿಮಿಷ ಅಂಥದ್ದೊಂದು ಮತ್ತೊಂದು ರಿಪೋರ್ಟ್ ಮಾಡ್ಲಿಕ್ಕೆ ಏನ್ ಸರ್ 2 ತಿಂಗಳ ಸಾಕು ಸರ್. ಅಂಥದ್ದೊಂದು ಸರ್ಕಾರದ ಮಿಷನರಿ ಇದೆ. ಏನು ಒಂದು 100 ಕೋಟಿ ಅಂತಾನೆ ಇಟ್ಕೊಳ್ಳಿ, 100 ಕೋಟಿ 3.5 ಲಕ್ಷ ಕೋಟಿ ಇರುವಂತ ಬಜೆಟ್ ಅಲ್ಲಿ 100 ಕೋಟಿ ಇಸ್ ನಥಿಂಗ್. ಓಕೆ, ಅದನ್ನ ಮಾಡಿದ್ರು, ಮತ್ತೊಂದ್ಸರಿ ಮಾಡಿ ಅದನ್ನ ಇಂಪ್ಲಿಮೆಂಟೇಷನ್ ಸಮಯದಲ್ಲಿ ಅದೊಂದು ಸಿದ್ದರಾಮಯ್ಯ ಅವರಿಗೆ ಒಂದೇ ಒಂದು ನನಗೀಗ ಅನ್ಸೋದೇನಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದೇ ಒಂದು ಏನಾದ್ರೂ ಒಂದು ಮನಸ್ಸಲ್ಲಿ ಇರೋದು ಅಂತ ಅಂದ್ರೆ ಕಾಸ್ಟ್ ಸೆನ್ಸಸ್ ನಾನು ಇಂಪ್ಲಿಮೆಂಟ್ ಮಾಡಕ್ಕಾಗ್ಲಿಲ್ಲ ಹೇಳೋ ಒಂದು ಕುಂದುಕೊರತೆ ಅವ್ರದ್ದು ತಲೆಯಲ್ಲಿ ಇರ್ಬೋದು ಅಷ್ಟೇ. ಬಿಟ್ರೆ ಮತ್ತೇನು ನನಗೆ ಅವರ ಬೇಸಾರಕ್ಕೆ ಯಾವ್ದು ಬೇರೆ ಕಾರಣ ಕಾಣಿಸ್ತಾ ಇಲ್ಲ. ಈ ಸಮುದಾಯಗಳಿಗೂ ಸಹಿತ ಒಳ ಮೀಸಲಾತಿ ಒಳ ಮೀಸಲಾತಿ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಬಂತು. ನೋಡಿ, ಒಳ ಮೀಸಲಾತಿ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಬಂತು, ಅದಕ್ಕೆ ಆದಂತ ಚರ್ಚೆಗಳು ಆಗಿದಾವೆ. ಕಾಸ್ಟ್ ಸೆನ್ಸಸ್ಗೆ ಅಂದ್ರೆ ಇಂಥದ್ದೊಂದು ಇಂಪ್ಲಿಮೆಂಟೇಷನ್ ಆಗ್ಲಿಲ್ಲ ಹೇಳೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ಏನಂತಾರೆ ಒಂದು ಕೊರತೆ ಕಾಣಿಸ್ಬೋದು. ಯಾಕೆ ಈ ನಮ್ಮ ವರ್ಗಗಳು, OBC ವರ್ಗಗಳು, SC ಈ ಡಿಪ್ರಾಯ್ಡ್ ಕ್ಲಾಸಸ್ ಸಹಿತ ಅಯ್ಯೋ ನಮ್ಮ ಸಿದ್ದರಾಮಯ್ಯ ಅವರು ಇದೊಂದು ಮಾಡ್ಲಿಲ್ಲ ಹೇಳೋ ಅಂತ ಅನ್ಬಿಟ್ಟು ಒಂದು ಥಾಟ್ ಇದೆ, ಇರತ್ತೆ. ಸೊ ಆದ್ರೆ ನನಗೊಂದು ವಿಶ್ವಾಸ ಏನಂತಂದ್ರೆ ಇವಾಗ ಕಾಸ್ಟ್ ಸೆನ್ಸಸ್ ಏನಿದೆಯಲ್ಲ ಅದು ಕೇವಲ ಸಿದ್ದರಾಮಯ್ಯ ಅವರ ಲೆವೆಲ್ಗೆ ಇಲ್ಲ. ಅದು ಕಾಸ್ಟ್ ಸೆನ್ಸಸ್ ಹ್ಯಾಸ್ ಬಿಕಮ್ ರಾಹುಲ್ ಗಾಂಧಿ ಅವರ ಕಮಿಟ್ಮೆಂಟ್ ಆಗಿದೆ. ತುಂಬಾ ವಿಚಾರದಲ್ಲಿ ರಾಹುಲ್ ಕಾಸ್ಟ್ ಸೆನ್ಸಸ್ ಬಗ್ಗೆ ತುಂಬಾ ಪ್ರಖರವಾಗಿ ಅದನ್ನ ಮಾತಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರ ಜೊತೆಗೆ ಕಾಸ್ಟ್ ಸೆನ್ಸಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅದ್ರ ಮೂಲಕ ಹೌದೌದು ಮುಂದಿನ ದಿವಸದಲ್ಲಿ ಅದು ಮಾಡ್ತಾರೆ, ಕಾಸ್ಟ್ ಸೆನ್ಸಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅದ್ರ ಮೂಲಕ 2028 ನೋಡಿ, ಜಸ್ಟ್ ಇಮ್ಯಾಜಿನ್ ರೀ, ಒಬ್ಬ ಒಕ್ಕಲಿಗ ನಾಯಕನ ಮೂಲಕವೇ ನ್ಯಾಯಯುತವಾದಂಥ ಕಾಸ್ಟ್ ಸೆನ್ಸಸ್ ಅನ್ನ ಇಂಪ್ಲಿಮೆಂಟ್ ಮಾಡೋ ಮೂಲಕ ಒಕ್ಕಲಿಗ ಸಮುದಾಯವನ್ನು
ಜೊತೆಗಿಟ್ಕೊಂಡು ಜೊತೆಗೆ ಅಹಿಂದ ವರ್ಗವನ್ನೂ ಜೊತೆ ಇಟ್ಕೊಂಡ್ರೆ ಕಾಂಗ್ರೆಸ್ಸಿಗೆ ಇದಕ್ಕಿಂತ ಶಕ್ತಿ ಬೇಕಾ? ಸೊ ಆ ಕಾರಣಕ್ಕೋಸ್ಕರ 2028 ಆಲ್ಸೋ, ಯಾರು ವಿರೋಧಿಗಳು ಏನ್ ಬೇಕಾದ್ರೂ ಹೇಳಿ, 2028 ಆಲ್ಸೋ ಕಾಂಗ್ರೆಸ್ ಲುಕ್ಸ್ ವೆರಿ ವೆರಿ ಸಾಲಿಡ್, ವೆರಿ ಸಾಲಿಡ್. ಓಕೆ, ಒಳ್ಳೇದಾಗಲಿ. ಹಂಗಾದ್ರೆ ಬಹಳ ಖುಷಿನೇ. ಆದರೆ ಯಾರಿಂದ ಇದೆಲ್ಲ ಆಗ್ತದೆ ಅಂತ ಒಂದು ಚರ್ಚೆ ನೀವು ಮಾಡ್ತಾ ಇದ್ದೀರೋ, ಹೇಳ್ತಾ ಇದ್ದೀರೋ, ಅವತ್ತಿನ ಕ್ಯಾಟ್ ಸೆನ್ಸಸ್ನ ವಿರೋಧ ಮಾಡಿದ ಅವರೇ. ಇದು ಸರಿ ಇಲ್ಲ, ಯಾರು ತಪ್ಪಾಗಿದೆ. ಆಯ್ತು, ನಿಮ್ಮ ಮುಖ್ಯಮಂತ್ರಿಗಳೇ, ಈಗಿನ ಮುಂದಿನ ಮುಖ್ಯಮಂತ್ರಿಗಳೇ ಆ ಕ್ಯಾಟ್ ಸೆನ್ಸಸ್ ಅಲ್ಲಿ ಸಾಮಾಜಿಕ ನ್ಯಾಯದ ಮಾತನಾಡುವ ಕಾಂಗ್ರೆಸ್ ತಗೊಳ್ಳಿ, ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸು, ಸಮಬಾಳು ಸಮಪಾಲು ಮಾತಾಡುವಂಥ ಇದೇ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಕೇವಲ ಪುಸ್ತಕದ ಬದನೆಕಾಯಾಗಿ ಉಳ್ಕೊಂಡಿದೆ. ಹೇಳೋದು ಕೇಳಿ, ರಾಹುಲ್ ಗಾಂಧಿಗಿರೋ ಇಂಟ್ರೆಸ್ಟ್ ಅದು ಕ್ಯಾಟ್ ಸೆನ್ಸಸ್. ವೆರಿ ಗುಡ್. ರಾಹುಲ್ನ ನಾವು ಈ ದೇಶದಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಒಪ್ಪುವಂಥ ನಾಯಕ ರಾಹುಲ್ ಗಾಂಧಿಯ ಪ್ರಾಮಾಣಿಕತೆ, ಬದ್ಧತೆ, ದೂರದೃಷ್ಟಿಕೋನ ಮತ್ತು ಕೇಂದ್ರೀಯ ರಾಜಕಾರಣದಲ್ಲಿ ಅತ್ಯಂತ ಬುದ್ಧಿವಂತ ಅಂತ ಯಾರಾದ್ರು ಇದ್ದರೆ ಅದು ರಾಹುಲ್ ಗಾಂಧಿ ಮಾತ್ರ. ಮಿಕ್ಕವ್ರದ್ದೆಲ್ಲರೂ ಟೊಳ್ಳು ಪೊಳ್ಳುಗಳೇ. ಆ ಕ್ಲಾರಿಟಿ ನಮಗಿದೆ, ಯಾಕಂದರೆ ನಾವು ಕೂಡ ಓದ್ಕೊಂಡಿರೋದ್ರಿಂದ, ಸ್ವಲ್ಪ ಪರಿಜ್ಞಾನ ಇರೋದ್ರಿಂದ. ಬಟ್ ಆ ಕ್ಯಾಟ್ ಸೆನ್ಸಸ್ ರಿಲೀಸ್ ಆದಾಗ ಯಾವಾಗ ದಲಿತರು ಮತ್ತು ಮುಸಲ್ಮಾನರು ನಂಬರ್ 1 ನಂಬರ್ 2 ಅಲ್ಲಿ ತೋರಿಸಿದ್ರು, ಈಗ ಮೊನ್ನೆ ಅದು ಬಂದಿದೆ, ಅದು ಬೇರೆ ಬಿಡಿ, ನಂಬರ್ 1 ನಂಬರ್ 2 ತೋರಿಸಿದ್ರು, ಆವಾಗ ಪರ್ಟಿಕ್ಯುಲರ್ ಇದು ಸರಿ ಇಲ್ಲ ಅಂದರೆ ಸೋಷಿಯಲ್ ಜಸ್ಟಿಸ್ನ ಮಾತಾಡ್ತೀರಿ, ಪುಸ್ತಕದ ಬದನೆಕಾಯಿ ಥರ ಮಾತಾಡ್ತೀರಿ, ಆದರೆ ನೀವೇನು ಅನ್ಕೊಂಡಿರ್ತೀರೋ, ಅಲ್ಲ ನೀವೇನು ಅನ್ಕೊಂಡಿರ್ತೀರೋ, ನಾನು ಹೇಳ್ತಿದ್ದು ಪಕ್ಷ ಬೇರೆ ಸಿದ್ಧಾಂತ ಬೇರೆ, ಪಕ್ಷದೊಳಗಡೆ ವ್ಯಕ್ತಿತ್ವಗಳು ಬೇರೆ. ಆ ವ್ಯಕ್ತಿತ್ವದ ಒಳಗಡೆ ಇರುವಂಥ ಸಿದ್ಧಾಂತ ಯಾವತ್ತಿಗೂ ಪ್ರಶ್ನೆ ಇಲ್ಲ ನಮಗೆ. ನಿಮಗೆ ನಿಮ್ಮ ಜಾತಿ ನಂಬರ್ 1 ನಂಬರ್ 2 ತೋರಿಸ್ಬೇಕು. ನೀವು ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ರೂ ಕೂಡ ನಿಮ್ಗಳ ಜಾತಿನೇ ಟಾಪಲ್ಲಿ ಇರಬೇಕು, ಸಂಖ್ಯೆ ಜಾಸ್ತಿ ತೋರಿಸ್ಬೇಕು, ಲಾಭಗಳು ಜಾಸ್ತಿ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅಲ್ಲಿ ಸಿದ್ಧಾಂತ ಇರಲ್ಲ ಸರ್. ಹಾಗಾಗಿ ಅವತ್ತು ಯಾರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅವ್ರ ಮೂಲಕನೇ ಇದು 2028ಕ್ಕೆ ಸಖತ್ತಾಗ್ಬಿಡುತ್ತದೆ ಅನ್ನೋದಿದೆಯಲ್ಲ, ಅದು ಐ ವೆರಿ ಕ್ಯೂರಿಯಸ್. ಎವ್ರಿಬಡಿ ಇಸ್ ಕ್ಯೂರಿಯಸ್. ನಿಮ್ಮ ಅಸಾಧ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಕ್ಷಣಕ್ಕೆ. ಆದ್ರೆ ಅದ್ಭುತ. ಇದೆಲ್ಲ ಇದೊಂದು ಜೆನ್ಯೂನ್ ಕನ್ಸರ್ನ್, ಇದೊಂದು ಜೆನ್ಯೂನ್ ಕನ್ಸರ್ನ್. ಅದೇ ಕಾರಣಕ್ಕೆ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ, ಅಹಿಂದ ವರ್ಗ ಸಿದ್ದರಾಮಯ್ಯರಂತ ಒಂದು ದೈತ್ಯ ಅಹಿಂದ ಶಕ್ತಿ ಇದ್ದಾಗ ಒಂದು ಭರವಸೆ ಇತ್ತು, ಭರವಸೆ. ಓಕೆ, ಇವತ್ತು ಸಹಿತ ಅವರಿದ್ದಾರೆ, ಅವರೇನು ಸ್ಟೇಟ್ ಪಾಲಿಟಿಕ್ಸ್ ಇಂದ ಎಲ್ಲೂ ಹೊರಗಡೆ ಹೋಗಿಲ್ಲ. ಅದೇ ರೀತಿಯಾಗಿ ಕ್ಯಾಬಿನೆಟ್ ನಲ್ಲಿ ಇದಕ್ಕೆ ಸರಿಸಮಾನಾದ ಒಂದು ಹೆವಿವೇಟ್ ಸೋಷಿಯಲ್ ಜಸ್ಟಿಸ್ ಹೆವಿವೇಟ್ ಚಾಂಪಿಯನ್ ನಾವು ಹುಡುಕ್ತಾ ಇದ್ದೇವೆ. ಅಂತ ನಾಯಕರಲ್ಲಿ ನಾವು ಪ್ರಮುಖವಾಗಿ ಸಿದ್ದರಾಮಯ್ಯವರು ಯಾವಾಗ ಜಾತಿ ಗಣತಿಯ ವಿಚಾರದಲ್ಲಿ ಇದ್ದಾರೋ ಏಕೈಕ ವ್ಯಕ್ತಿ ಅವ್ರ ಜೊತೆ ನಿಂತಿರೋದು ಅಂತಂದ್ರೆ BK ಹರಿಪ್ರಸಾದ್ ಸಾಹೇಬ್. ಹೌದು, ಅವರಿಗೆ ಇರುವಂಥ ಕಮಿಟ್ಮೆಂಟ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಇರುವಂಥ ಕಮಿಟ್ಮೆಂಟ್ ಐಡೆಂಟಿಕಲ್ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ನಾವು ಕಾನ್ಸೆನ್ಸಸ್ನ ಇಂಪ್ಲಿಮೆಂಟೇಷನ್ಗೆ ಅತಿ ಹೆಚ್ಚು ನಾವು ಲುಕ್ ಫಾರ್ವರ್ಡ್ ಟು BK ಹರಿಪ್ರಸಾದ್ ಅವರು ಮಂತ್ರಿ ಆಗಬೇಕು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಒಂದು ಫಾರ್ಮಿಡಲ್ ಒಂದು ಲೀಡರ್ ಆಗಿದ್ದಾರೆ ಅವರು. ಸೊ ಅವರಿಗೊಂದು ಸ್ಥಾನಮಾನಗಳ ಮೂಲಕ ಅದನ್ನ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳೋದು 100% ಅವರು ಆಗ್ತಾರೆ. ಅಲ್ಲ, ಅದೇ ನಮ್ಮ ಇದು ಅಹಿಂದ ವರ್ಗದ ಆಜ್ಞೆ, ಇದು ಅಹಿಂದ ವರ್ಗದ ಆಗ್ರಹ. ಸಿದ್ಧಾಂತ ಪುಸ್ತಕದ ಬದನೆಕಾಯಿ ಆಗಿದ್ದಾಗ ಇರೋದ್ರಲ್ಲೇ ಸೈದ್ಧಾಂತಿಕವಾಗಿ ಮಾತಾಡ್ತಿರುವಂಥ ಒಂದಿಷ್ಟು ಫೈರ್ ಬ್ರ್ಯಾಂಡ್ಗಳಲ್ಲಿ ಮುಂಚೂಣಿಯಲ್ಲಿರುವಂಥ ನಾಯಕತ್ವ BK ಹರಿಪ್ರಸಾದ್ ಅವ್ರಿಗೆ ಏನು ಸ್ಥಾನಮಾನ ಕೊಡಿ ಅಂದರೆ 3.5 ವರ್ಷದಿಂದ ಕಾಗೆ ಆರಿಸ್ಕೊಂಡು ಕತೆ ಹೇಳ್ಕೊಂಡೆ ಬಂದಿದ್ದೀರಿ. ಈಗ ನೀವು ಮಾಡ್ತೀರಿ, ಅವರು ಆಬ್ವಿಯಸ್ಲಿ ಮಾಡಿಲ್ಲ, ಆಬ್ವಿಯಸ್ ಚಾಯ್ಸ್ ಮಾಡಿಲ್ಲ ಅಂದ್ರೆ ಅಹಿಂದ ವರ್ಗಕ್ಕೂ ಬರ್ತಾರೆ ಅವರು. ನ್ಯಾಷನಲ್ ಬಾಡಿ ಈಸ್ ಅಹಿಂದ ಹೇಳ್ದಲ್ಲ. ಈಗ ನಮಗೂ ವೈಯಕ್ತಿಕ ನಮಗೂ ಹರಿಪ್ರಸಾದ್ ಅಂದ್ರೆ ಭಾಳ ಇಷ್ಟ. ನೀವು ಹೇಳ್ತೀರಿ ಸುಮ್ಮನೆ, ನೀವು ಅವಾಗ ಡಿಬೇಟ್ ಮಾಡ್ಬೇಕಾದ್ರೆ 3-4 ಹೆಸರು ಹೇಳಿದ್ರಿ ನೀವು, ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇದೆ. ನಮಗೆ ಅದ್ರ ಕನ್ಕ್ಲೂಷನ್ಗೂ ನಾವು ಬರಲ್ಲ, ಈಗ ಆ ಚರ್ಚೆನೂ ನಮಗೆ ಬೇಡ. ಬಟ್ BK ಹರಿಪ್ರಸಾದ್ ಅವರನ್ನು ನಾವು ಕಣ್ಮುಚ್ಚಿ ನಂಬ್ತೀವಿ. ಯಾಕಂದ್ರೆ ಅವರ 30-40 ವರ್ಷದ ರಾಜಕೀಯ ಜೀವನದಲ್ಲಿ 40 ವರ್ಷದ 30 ವರ್ಷದ ಹಿಂದೆ ಏನು ಶುರು ಮಾಡ್ತಲ್ಲ ಡೇ 1, ಆ ಡೇ 1 ಮತ್ತೆ ಈ ಕ್ಷಣದವರೆಗೂ ಅವ್ರು ಹಾಗೇ ಇದ್ದಾರೆ. ಆ ಕಾರಣಕ್ಕೆ ನಂಗೆ ಅವ್ರು ಇಷ್ಟ ಆಗ್ತಾರೆ. ಆಗ ಕರಪ್ಷನ್ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ, ಅಲ್ಲೊಂದು ಇಲ್ಲೊಂದಿಲ್ಲ, ಸ್ಟೇಟ್ಮೆಂಟ್ ಕ್ಯಾಮ್ರಾದ ಮುಂದೆ ಒಂದು ಕ್ಯಾಮ್ರಾದ ಹಿಂದೆ ಒಂದಿಲ್ಲ, ಅದಕ್ಕೆ ಕ್ಲಾರಿಟಿ ಇದೆ. ಬಟ್ ನೀವು ಮಾಡಲ್ಲ ಸರ್. ನೀವು ನೋಡಿ, ಅವ್ರಿಗೆ ಕರೆಕ್ಟಾಗಿ ಸ್ಥಾನಮಾನ ಕೊಡ್ತಿರೋ ಇಲ್ಲ ಕಣ್ಣೊರೆಸೋ ತಂತ್ರ ಮಾಡ್ತಿರೋ. ಯಾರು ಹೇಳಿದ್ರು ರಾಜ್ಯಸಭೆ ಯಾಕೆ ಬೇಕು? ರಾಜ್ಯಕ್ಕೆ ಬೇಕು. ರಾಜ್ಯಸಭೆಗೆ ನೀವು ನಂಗೆ ವಿಧಾನ ಪರಿಷತ್ತಿಂದ ಪರಿಷತ್ಗೆ ಸಭೆಗೆ ಬೇಕು.
ಸಭೆ ಒಳಗಡೆ ಹೇಳ್ಕೊಂಬರ್ಬೇಕು. ನೋಡಿ, ಬಿ ಕೆ ಹರಿಪ್ರಸಾದ್ ಅಂತ ನಾಯಕರನ್ನ ಹೈಕಮಾಂಡ್ ಆಗಲಿ ಪಾರ್ಟಿ ಆಗಲಿ ಇನ್ನೂವರೆಗೂ ಪ್ರೊಟೆಕ್ಟ್ ಮಾಡ್ತಾ ಬಂದಿದೆ, ಮುಂದೂ ಸಹಿತ ಮಾಡುತ್ತೆ. ಓಕೆ, ಬಹಳ ನೀಡಿರೋ ಈಗಿನ ದುರಿತ ಕಾಲದಲ್ಲಿ ಕಮ್ಯುನಲ್ ಇಡೀ ದೇಶದಲ್ಲಿ ಹಾವಳಿ ಇಡ್ತಿರೋ ಸಂದರ್ಭದಲ್ಲಿ ಇಂಥ ನಾಯಕತ್ವಗಳಿಗೆ ಬಹಳ ಹೆಚ್ಚಿನ ಮನ್ನಣೆ ಕೊಡಬೇಕು. ಖಂಡಿತ ಇದೆ. ಯಾರು ಧೈರ್ಯ ಇಲ್ಲ ಸರ್, ಅಷ್ಟು ಧೈರ್ಯವಾಗಿ ಮಾತಾಡುವಂಥ ಛಾತಿ, ತಾಕತ್ತು, ದಮ್ ಯಾರಿಗಿಲ್ಲ. ಇರೋರನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿದಾಗ ಪರವಾಗಿಲ್ಲಪ್ಪ, ಎಥಿಕ್ಸ್ ಆಗಿ ಇರೋದು ಇದೇ ಕಾಂಗ್ರೆಸ್ ಅನ್ನುವಂಥ ಫೀಲ್ ಇದೆಯಲ್ಲ. ಸಿಂಪಲ್ ಕೋಮುವಾದಿ ಶಕ್ತಿಗಳ ವಿರುದ್ಧ ನಿಂತೋರೇ ಬರುತ್ತೆ, ಅಥವಾ ಆ ಪಕ್ಷದ ಅನುಯಾಯಿ ಆಗ್ಬೇಕಂತೇನಿಲ್ಲ. ನಾವೀಗ ಫೈನಲ್ ಕೊನೆ ಹಂತಕ್ಕೆ ಬರೋಣ. ಕೊನೆ ಹಂತ ಏನು ಅಂದರೆ, ಓಕೆ, ಎಲ್ಲ ಕುಟುಂಬ ರಾಜಕಾರಣ, ಆಮೇಲೆ ಅವರ ಸಿದ್ಧಾಂತಗಳ ಪ್ರಶ್ನೆ, ಪುಸ್ತಕದ ಬದನೆಕಾಯಿ, ಏನು ಎಥಿಕ್ಸು, ಸಾವಿರಾರು ಕೋಟಿ ಒಡೆಯೋರು, ಲಕ್ಷಾಂತರ ಕೋಟಿ ಲೂಟು, ಭ್ರಷ್ಟಾಚಾರ, ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕೂಡ ನೀವು ಮಾರಾಟದ ವ್ಯಾಪಾರದ ದಂಧೆಯಾಗಿ ಮಾಡ್ಕೊಂಡಿದ್ದೀರಿ. ಒಂದು ಉಚಿತ ಶಿಕ್ಷಣ ಕೂಡ ಯೋಗ್ಯತೆ ಇಲ್ಲ, ಉಚಿತ ಆರೋಗ್ಯ ಕೂಡ ಯೋಗ್ಯತೆ ಇಲ್ಲ. ಹೈರಾಣ ಎದ್ದು ಹೋಗಿದ್ದಾರೆ ಜನ. ಬಿಡಿ, ಬಿ ಜೆ ಪಿ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ನಾವು ಇಡೀ ಚರ್ಚೆಯಲ್ಲಿ ಬಿ ಜೆ ಪಿ ಯಾಕೆ ತಗೋ ಬಂದಿಲ್ಲ ಅಂದರೆ, ಇಷ್ಟು ಒಂದು ಅದ್ಭುತವಾದ ಚರ್ಚೆಯಲ್ಲಿ ಅವ್ರ ಹೆಸರು ಹೇಳ್ಕೊಳ್ಳೋದಕ್ಕೂ ಕೂಡ ನಮಗೆ ನಾಚಿಕೆ ಆಗ್ತದೆ. ಯಾಕಂದರೆ ಅದಕ್ಕೆ ಯೋಗ್ಯತೆ ಬೇಕು ಕೆಲವು ಚರ್ಚೆಗಳಿಗೆ, ಕೆಲವರು ಬರೋಕ್ಕೆ. ಅದನ್ನು ಬದಿಗಿಡೋಣ. ಈಗ ಏನಾಗಿದೆ, ಎಲ್ಲವನ್ನು ನೋಡಿದಾಗ ಅಲ್ಲಿ ಪಕ್ಕದಲ್ಲಿ ಟಿ ವಿ ಕೆಲ ವಿಜಯ್ ಗೆಲುವಾಯಿತು. ಗೆಲುವಾದ ತಕ್ಷಣ ಇಲ್ಲ, ಜೆನ್ಸಿ ಬೇರೆ ಯೋಚನೆ ಮಾಡ್ತಾ ಇದೆ, ಸಮಥಿಂಗ್ ಚೇಂಜ್, ಏನೋ ಎಲ್ಲೋ ಒಬ್ಬರು ಲೋಹಿತ್ ನಾಯಕನಿಗೆ ರಾಚಿಂತನಿಗೆ ಇಲ್ಲಿ ಕೂತ್ಕೊಂಡು ನಾನು MLA ಆಗ್ಬೋದೇನೋ ಅನ್ನೋ ಫೀಲ್ಗಳನ್ನು ಕೊಟ್ಟರು. ಬಟ್ ಅದರಿಂದ 1,500-2,000 ಕೋಟಿ ರೂಪಾಯಿ ಖರ್ಚು ಮಾಡಿದರೆ, ಎಲೆಕ್ಷನ್ ಹೇಗೆ ಮಾಡಬೇಕು ಹಾಗೆ ಮಾಡಿದರೆ, ಒಂದು ನೇಮು ಫ್ರೇಮು, ಅದ್ರ ಜೊತೆಗೆ ಟಿಪಿಕಲ್ ನಿನಗೆ ಏನು ಕೊಟ್ಟರೆ ಒಟ್ಟು ಬೀಳುತ್ತೆ ಅನ್ನೋದನ್ನು ಕೂಡ ಆ ಸ್ಟ್ಯಾಟಿಸ್ಟಿಕ್ಸ್ ವರ್ಕೌಟ್ ಆಗಿದೆ ಸರ್. ಅದು ಅದ್ರ ಜೊತೆಗೆ ಮೊನ್ನೆ ಒಂದು ಕಾಕ್ರೋಚ್ ಮೂವ್ಮೆಂಟ್ ಆಯಿತು, ಅದು ಕೂಡ ಜೆನ್ಸಿ. ಬಿ ಜೆ ಪಿಯ ಒಟ್ಟಾರೆ ಪರಿಶ್ರಮದಲ್ಲಿ ಇನ್ಸ್ಟಾದಲ್ಲಿ 80 ಲಕ್ಷ ಫಾಲೋವರ್ಸು, ಕಾಂಗ್ರೆಸ್ಸಿನ ಒಟ್ಟಾರೆ ಪರಿಶ್ರಮದಲ್ಲಿ 1,30,30 ಲಕ್ಷ ಫಾಲೋವರ್ಸು, ಒಟ್ಟಾರೆ 16 ವರ್ಷದ ಪರಿಶ್ರಮ ಕೇವಲ 4-5 ದಿನದಲ್ಲಿ 22 ಕೋಟಿ ಫಾಲೋವರ್ಸ್ ಬರ್ತಾರೆ. ದೊಡ್ಡ ಮೂಮೆಂಟ್ ಆಗ್ತದೆ, ನಾವು ಬರಿತೀವಿ, ಶೇರ್ ಮಾಡ್ತೀವಿ. ಅವರ ಪ್ರಣಾಳಿಕೆಗಳನ್ನು ನೋಡಿದ್ವಿ, ಬ್ಯೂಟಿಫುಲ್ ಆಗಿತ್ತು, ಎಲ್ಲದೂ ಚೆನ್ನಾಗಿತ್ತು. ಈ ಥರದೊಂದು ವೇವ್ ಆ್ಯಕ್ಚುಲಿ ಇದೆಯಾ, ಅಥವಾ ಅದು ಕೂಡ ರಾಜಕಾರಣದ ಒಂದು ಭಾಗನಾ, ಷಡ್ಯಂತ್ರನ? ಇಲ್ಲ, ಖಂಡಿತ ಇದೆ. ಯಾಕೆ ಇದೆ ಅಂತಂದ್ರೆ, ರಾ ವೇವ್ ಇಲ್ಲ 100% ಇದೆ ರೀ. ರಾ ವೇವ್ ಅಲ್ಲ, ಇವರ ರಾಜಕಾರಣಗಳನ್ನ ನೋಡ್ತಾ ಇದ್ದಾಗ ಅದು ನಿಜ ಅಂತ ನನ್ಗೆ ಗೊತ್ತಿದೆ, ನನಗೆ ಕ್ಲಾರಿಟಿ ಇದೆ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಖಂಡಿತ ಇಂಥದ್ದೊಂದು ವೇವ್ ತುಂಬಾ ತುಂಬಾ ತೀಕ್ಷ್ಣವಾಗಿದೆ. ಮತ್ತೆ ನಿಮಗೆ ನೀವು ಈ ಕಳೆದ ಒಂದು 12-13 ವರ್ಷಗಳ ಈ BJPಯ ಆಡಳಿತವಿದೆಯಲ್ಲ, ಇಷ್ಟು ದುರಾಡಳಿತ ಯಾವಾಗೂ ಆಗಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಬಗ್ಗೆ ನೀವು ತುಂಬ ಮಾತಾಡಿದ್ರಿ. ಸ್ಟಿಲ್ ವಿ ಆರ್ ಅ ಕಾಂಗ್ರೆಸ್, ಸ್ಟಿಲ್ ವಿ ಸಪೋರ್ಟ್ ಅ ಕಾಂಗ್ರೆಸ್ ಅಂತಂದರೆ, ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ 75 ವರ್ಷನ ಅಂತ ಹೇಳ್ತಾರೆ, ಇರಲಿ ಅದರ ಮಧ್ಯದಲ್ಲಿ ಇವರು ಆಡಳಿತ ಮಾಡಿದ್ದು ಸಹಿತ ಸೇರಿಸ್ಕೊಳ್ತಾ 75 ವರ್ಷ ಅಂತಲೇ ಇಟ್ಕೊಳ್ಳೋಣ. ಏನೇ ಮಾಡಿದ್ರೂ ಸಹಿತ ಯಾವಾಗಲೂ ಸಹಿತ ಆಪೋಸಿಷನನ್ನು ಕ್ರಶ್ ಮಾಡುವ, ಅಪೋಸಿಷನ್ನ ಸಂಪೂರ್ಣವಾಗಿ ಮುಗಿಸಿಬಿಡುವ, ನಾನೇ ಶಾಶ್ವತವಾಗಿ ಇನ್ನೂ 50 ವರ್ಷ ಆಡಳಿತ ಮಾಡಬೇಕು ಅಂತ ಹೇಳುವ ಮನೋಭಾವದಲ್ಲಿ ಯಾವಾಗಲೂ ಸಹಿತ ಕಾಂಗ್ರೆಸ್ ಪಾರ್ಟಿ ನಡ್ಕೊಳ್ಳಿಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಸಹಿತ ಒಂದು ಚರ್ಚೆ, ಡಿಬೇಟು ಮತ್ತು ಇಂಥದ್ದೊಂದು ಸಾರ್ವತ್ರಿಕ ಚರ್ಚೆಗಳಿಗೆ ಓಪನ್ ಆಗಿತ್ತು. ಆರ್ಟಿಕಲ್ 21 ಪರವಾಗಿತ್ತು, ಒಂದು ಡೆಮೊಕ್ರೆಟಿಕ್ ಆಗಿತ್ತು. ಮತ್ತೆ ಯಾವುದೇ ಒಂದು ವರ್ಗವನ್ನ, ವಿಶೇಷವಾಗಿ ನಾವು ಈಗ ಮುಸಲ್ಮಾನ ವರ್ಗವನ್ನ ಅಂತಾರೆ ಇಟ್ಕೊಳ್ಳೋಣ, ಅವರ ಪ್ರೈಮ್ ಟಾರ್ಗೆಟ್ ಒಂಥರ ಅವ್ರ ಒಂದು ತಪ್ಪು ಅವ್ರೊಂದು ತಪ್ಪು ಮಾಡಿದ್ರೆ ಕಾನೂನಿಲ್ಲ, ನ್ಯಾಯ ಇಲ್ಲ, ನ್ಯಾಯಾಂಗ ಇಲ್ಲ, ಬುಲ್ಡೋಸರ್ ಹಬ್ಸೋದಂತೆ. ಇಂಥದ್ದನ್ನ ನಾವು ಯಾರೂ ಮಾಡಲಿಲ್ಲ ಇಡೀ 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 ನಮ್ಮ ಭಾರತದ ಇತಿಹಾಸದಲ್ಲಿ. ಈವನ್ ಇದಕ್ಕಿಂತ ಮೊದಲು ರಾಜ ಮಹಾರಾಜರು ಸಹಿತ ಮಾಡಲಿಲ್ಲ ಅನ್ಸುತ್ತೆ. ಸೊ ಅಂಥದ್ದೊಂದು ದುರ್ವ್ಯವಸ್ಥೆಗೆ ನಮ್ಮ ದೇಶ ಬಂದ್ಬಿಟ್ಟಿದೆ. ಮತ್ತೆ ಪ್ರಶ್ನೆ ಮಾಡುವುದನ್ನೇ ದೇಶದ್ರೋಹ, ಪ್ರಶ್ನೆ ಮಾಡುವುದೇ ಏನು ನಿಮ್ಗೆ ಅದನ್ನ ನೀನು ಪಾಕಿಸ್ತಾನ ಪ್ರಶ್ನೆ ಮಾಡೋದಂದ್ರೆ ಬಿಜೆಪಿಯನ್ನು ಪ್ರಶ್ನೆ ಮಾಡೋದು, ಬಿಜೆಪಿ ಮಾಡೋದನ್ನೇ ಓನ್ಲಿ ಬಿಜೆಪಿ, ಮತ್ತು ಬಿಜೆಪಿಗೆ ಮತ ಹಾಕುವುದು ಒಂದೇ ಹಿಂದೂ ಧರ್ಮ. ಇಂಥದೆಲ್ಲ ನೆರೆಟಿವ್ಗಳನ್ನ ಏನು ಮತ್ತು ವ್ಯಕ್ತಿ ಏನಂತಾರೆ, ವ್ಯಕ್ತಿ ಪೂಜೆ, ವೈಭವೀಕರಣ.
ಸೊ ಇಂಥವೆಲ್ಲ ಯಾರೂ ಸಹಿತ ಮಾಡಲಿಲ್ಲ, ಕಾಂಗ್ರೆಸ್ ಪಾರ್ಟಿ ಮಾಡಲಿಲ್ಲ. ದಟ್ ಇಸ್ ಕಾಲ್ಡ್ ಫ್ಯಾಸಿಸಮ್. ಅಬ್ಸಲ್ಯೂಟ್ಲಿ ಇಟ್ಸ್ ಫ್ಯಾಸಿಸಮ್. ಸೊ ನಮ್ಮ ದೇಶ ಎಲ್ಲವನ್ನೂ ಸಹಿಸ್ಕೊಂಡು ಇಂಥ ಎಷ್ಟೋ ಮೋದಿ ಶಾಗಳನ್ನ ನೋಡಿದೆ. ಓಕೆ, ಇಂಥ ಎಷ್ಟೋ ಮೋದಿ ಶಾಗಳು ಈ ದೇಶದ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇದೊಂದು ಫೇಸ್. ಇವೆಲ್ಲವನ್ನೂ ನೋಡ್ತಾ ಈ ದೇಶದ ಜನರ ಬಗ್ಗೆ ನಮಗೆ ನಂಬಿಕೆ ಇದೆ. ಅದೇ 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 ಈ ದೇಶದ ಜನರ ಬಗ್ಗೆ ಇದೆ. ಈ ದೇಶದಲ್ಲಿ ಇನ್ನುವರೆಗೂ ಇವರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇನ್ನೂ ಅಲ್ಲಿ ಬಸವಣ್ಣರಿದ್ದಾರೆ, ಬುದ್ಧರಿದ್ದಾರೆ, ಬಾಬಾ ಸಾಹೇಬ್ರಿದ್ದಾರೆ, ನಾರಾಯಣ ಗುರುಗಳಿದ್ದಾರೆ, ಅಲ್ಲೊಂದು ಸತ್ವ ಇದೆ, ಪೆರಿಯಾರ್ ಇದ್ದಾರೆ. ಸೊ ಹೀಗೆ ಒಂದು ಟೀಕೆ ಬರ್ತಾ ಇದೆ ಏನಂದ್ರೆ, ಈ ಬಿಜೆಪಿ ಎಲ್ಲೆಲ್ಲ ಅಧಿಕಾರಕ್ಕೆ ಬಂದಿದೆ ಅಲ್ಲೆಲ್ಲ ಸ್ವಲ್ಪ ಶಿಕ್ಷಿತರ ಸಂಖ್ಯೆ ಕಡಿಮೆ ಇದೆ. ಎಲ್ಲಿ ಬಿಜೆಪಿ ಅಧಿಕಾರದಿಲ್ಲ ಅಲ್ಲೆಲ್ಲ ಶಿಕ್ಷಣ. ನಿಜಾನ ಇಲ್ಲಿ ಕೇಳಿ, ಪಿನರಾಯನ್ ವಿಜಯ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅವ್ರಿಗೆ ಹೇಳ್ತಾರೆ ಯಾವುದೋ ಒಂದು ತಾಲೂಕಲ್ಲೋ ಎಲ್ಲೋ ಜಿಲ್ಲೆಯಲ್ಲೋ ಅಲ್ಲಿ ಬಿಜೆಪಿ ಗೆದ್ಬಿಟ್ಟಿದೆ ಲೋಕಲ್ ಬಾಡಿಯಲ್ಲಿ ಅಂತ. ಅವ್ರು ಹೇಳಿರೋ ಅವ್ರ ಉತ್ತರ ಚೆನ್ನಾಗಿತ್ತು. ಇದು ಹೇಳ್ತಾರೆ, ಹೌದು ಅಲ್ಲೊಂದು ಸ್ವಲ್ಪ ಎಜುಕೇಶನ್ ಕಡಿಮೆ ಇದೆ, ಅಲ್ಲಿ ನಾವು ಎಜುಕೇಶನ್ ಬಗ್ಗೆ ಕೆಲಸ ಮಾಡಬೇಕು ಅಂತ. ನಿಮ್ಗೆ ನಮಗೆ ನಮ್ಮ ಮನೆ ನಾವು ನಮ್ಗೆ ತುಂಬಾ ಈ ದೇಶದಾದ್ಯಂತ ಓಡಾಡಿರುವಂತ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ರು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ನಾವು ಕಂಪೇರ್ ಮಾಡಿದ್ರೆ, ದಕ್ಷಿಣ ಭಾರತ ವಿಶೇಷವಾಗಿ ತಮಿಳುನಾಡು, ಕೇರಳ, ಕರ್ನಾಟಕ, ನಾವು ಕನಿಷ್ಠ ಹೆಚ್ಚು ಕಡಿಮೆ ನಾವೊಂದು 50 ವರ್ಷ ಮುಂದಿದ್ದೇವೆ. ಅದು ನಾವು ಗುಜರಾತ್ ಮತ್ತು ಅದನ್ನು ಕಂಪೇರ್ ಮಾಡಿದ್ರೆ ಮುಂದಿದ್ದೇವೆ. ಅದೇನಾದ್ರು ಬಿಹಾರಕ್ಕೆ ಮತ್ತೆ ಈ ಮಧ್ಯಪ್ರದೇಶಗಳಿಗೆ ಕಂಪೇರ್ ಮಾಡಿದ್ರೆ, ಬಿಮಾರು ಸ್ಟೇಟ್ಸ್ ಅಂತ ಹೇಳ್ತಾರೆ, ನಾವು 100 ವರ್ಷ ಮುಂದಿದ್ದೇವೆ ಅಂತ. ಸೊ ಆ ಕಾರಣಕ್ಕೆ ಅಂತ ಒಂದು ಸ್ಟೇಟ್ಗಳು ಅಜ್ಞಾನ ಮತ್ತು ಅಶಿಕ್ಷತನ ಇದೆಯಲ್ಲ, ಅಲ್ಲಿ ಈ ಕೋಮುವಾದ ಮತ್ತು ಅಂಧತ್ವ ಮತ್ತು ಈ ಧರ್ಮದ ಆಚರಣೆಗಳು, ಧರ್ಮದ ಮೇಲಿನ ರಾಜಕಾರಣಗಳು ಮಾಡೋದು ತುಂಬಾ ಈಸಿ. ಸೊ ಅದೇ ಕಾರಣಕ್ಕೆ ಮತ್ತು ಡಿಲಿಮಿಟೇಷನ್ ಬಗ್ಗೆ ನಾವು ಇವತ್ತು ಮಾತಾಡಬೇಕಿತ್ತು. ಯಾಕೆ ಈ ಡಿಲಿಮಿಟೇಷನ್ ಮಾಡ್ಲಿಕ್ಕೆ ಬಿಜೆಪಿ ಅಣಿಯಾಗ್ತಾ ಇದೆ ಅಂತ ಅಂದ್ರೆ, ಅಂಥದ್ದೇನಾದ್ರು ಡಿಲಿಮಿಟೇಷನ್ ಮಾಡಿದ್ರೆ ಎಂಟೈರ್ ಸೌತ್ ಇಂಡಿಯಾವನ್ನೇ ಬಿಟ್ಟು ಬೇಕಾದ್ರೆ ಅವರು ಪಕ್ಷವನ್ನ ಬಿಜೆಪಿ ಆಡಳಿತಕ್ಕೆ ಬರುತ್ತೆ. ಯಾಕೆಂದ್ರೆ ಜನಸಂಖ್ಯೆ ಆಧಾರಿತವಾಗಿ ನೀವೇನಾದ್ರೂ ಈ MP ಸೀಟ್ಗಳು ಏನಾದ್ರು ಆದ್ರೆ ಸಂಪೂರ್ಣ ನಾರ್ತ್ ಇಂಡಿಯನ್ ಸ್ಟೇಟ್ಸ್ಗಳ ಮೂಲಕವೇ ಅವರು ವೋಟ್ ಅಷ್ಟೇ ಹಾಕಿದ್ರೆ ಸಾಕು. ಸುಶಿಕ್ಷಿತರಾಗಿರುವಂತ, ಚಿಂತನೆ ಮಾಡುವಂತ ಕರ್ನಾಟಕರು, ಕೇರಳಿಗರು, ತಮಿಳುನಾಡಿಗರು ಅಥವಾ ತಮಿಳುನಾಡಿಗರ ಈ ವೋಟ್ಗಳು ಬೇಡೇ ಬೇಡ ಅವರಿಗೆ. ಕರೆಕ್ಟ್. ಸೊ ಅಂಥ ಪರಿಸ್ಥಿತಿ ಬರುತ್ತೆ. ಸೊ ಇಂಥ ಒಂದು ನೋಡಿ, ದೇಶ ಇವತ್ತು ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಈ ಸಂದಿಗ್ಧ ಪರಿಸ್ಥಿತಿಯ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಇಸ್ ಇನ್ನೆವಿಟೇಬಲ್. ಇವತ್ತು ಕಾಂಗ್ರೆಸ್ ಅನಿವಾರ್ಯ. ಇವತ್ತು ಇದನ್ನು ಹೇಳಬೇಕಾಗತ್ತೆ. ಇವತ್ತು ಕಾಂಗ್ರೆಸ್ ಬಗ್ಗೆ ಸೋಷಿಯಲ್ ಜಸ್ಟಿಸು, ಮತ್ತೊಂದು ಬೇರೆ ಬೇರೆ ಅವ್ರು ನಡ್ಕೊಂಡಿರೋ ರೀತಿ ಅಥವಾ ಬೇರೆ ವಂಶ ರಾಜಕಾರಣ, ಇವೆಲ್ಲ ಕಾರಣದ ಬಗ್ಗೆ ನಮ್ಗೆ ತಕರಾರುಗಳು ಇರ್ಬೋದು. ಬಟ್ ದೇಶ ಹೋಗ್ತಾ ಇರುವಂತ ರೀತಿ ಮತ್ತು ಈ ಏನು ಬೆಳೀತಿರುವಂಥ ಕೋಮುವಾದ ಮತ್ತು ಅಸಮಾನತೆ ಮತ್ತು ಈ ಮೋದಿ ಶಾ ರೆಜಿಮ್ ಇದೆಯಲ್ಲ, ನಡ್ಕೊಳ್ತಾ ಇರೋ ರೀತಿಯನ್ನು ನೋಡಿದ್ರೆ ನಮಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಕಾಣಿಸೋದು ಇಲ್ಲ. ನನಗೊಬ್ರು ರೀಸೆಂಟ್ ಆಗಿ ನನ್ನ ಸೋಷಿಯಲ್ ಮೀಡಿಯಾದಲ್ಲೇ ಒಬ್ರು ಬರ್ತಿದ್ರು, ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಿ, ಸಂವಿಧಾನನ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಅವ್ರ ಬಹುಜನ್ ಚಳವಳಿ ಸ್ನೇಹಿತರು ನಮ್ದು ಬರ್ತಿದ್ರು. ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೇನೆ, ಹೇಳಿದ್ದೇನೆ, ಅಲ್ಲೆಲ್ಲ ತುಂಬಾ ಸುದೀರ್ಘವಾಗಿ ರಿಪ್ಲೈ ಮಾಡಿದ್ದೇನೆ. ನಾವು ಬಹುಜನ ಮೂವ್ಮೆಂಟ್ ಕಟ್ಟಬೇಕು ಹೇಳೋ ಸಮಯದಲ್ಲಿ ಅದ್ರ ಮುಂದ್ಗಡೆ ಒಂದು ದೊಡ್ಡ ವ್ಯಾಘ್ರವಾಗಿರುವಂತ ಈ ಬಿಜೆಪಿ RSS ಇದಾರಲ್ಲ, ಫಸ್ಟ್ ಅವ್ರನ್ನ ಡೀಲ್ ಮಾಡ್ಕೊಂಡ್ರೆ ಸಾಕಾಗಿದೆ. ತುಂಬಾ ಜನ ಹೇಳ್ತಾರೆ ಎಲ್ಲಿವರೆಗೂ ಕಾಂಗ್ರೆಸ್ ಇರ್ತದೋ ಅಲ್ಲಿವರೆಗೂ ಬಿಜೆಪಿ ಮತ್ತು RSS ಏನೂ ಮಾಡೋಕ್ಕಾಗಲ್ಲ. ಬಿಜೆಪಿ RSSನ ನಾವು ನೇರವಾಗಿ ಮುಖಾಮುಖಿಯಾಗಿ ಹೋರಾಟ ಮಾಡಬೇಕು ಅಂದರೆ ನಮಗೆ ಕಾಂಗ್ರೆಸ್ಸೇ ಅಡ್ಡ ಬರ್ತಾ ಇದೆ, ಈ ಗೋಡೆ ಕೆಡವದೆ ಅವರ ವಿರುದ್ಧ ಹೋರಾಟ ಸಾಧ್ಯವಿಲ್ಲ ಅನ್ನೋ ಚರ್ಚೆಯನ್ನು ಮಾಡ್ತಾರೆ. ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ. ನಮಗೆ ಅದಕ್ಕೆ ಇವ್ರು ಯಾರು ಬಿಜೆಪಿ ಬೇಡ, ಕಾಂಗ್ರೆಸ್ ಬೇಡ, ಯಾರು ಬೇಡ, ನಮಗೆ ಪರ್ಯಾಯ ಶಕ್ತಿಗಳು ಬೇಕು. ಕಾಕ್ರೋಚ್ ಕೂಡ ಆ ಮೂಮೆಂಟಿನ ಒಂದು ಭಾಗ. ಈ ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ಮೂಮೆಂಟ್ನ ಹೈಜಾಕ್ ಮಾಡಕ್ಕೆ ಟ್ರೈ ಮಾಡ್ತು. ನಮ್ಮದು ಕೂಡ ಕಾಕ್ರೋಚ್, ಬನ್ನಿ ಟೌನಲ್ಲಿ ಬನ್ನಿ, ನಾವು ಅಲ್ಲಿ ಪೆರೇಡ್ ಮಾಡೋಣ. ಅರೆ ಒಳ್ಳೆ ಕತೆ ಆಯ್ತು. ಒಂದು ದೇಶವನ್ನು ಆಳುವಂತಹ ಬಿಜೆಪಿ ವಿರುದ್ಧ ಬರುವಂಥ ಧ್ವನಿ ಅದು ನಮ್ಮದೇ ಧ್ವನಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನೀವು ಯಾಕೆ ಕೈ ಹಾಕ್ತೀರಾ? ಪ್ರಶ್ನೆ ನಾನು ಕೇಳ್ತಿರೋದು.
ಬೈ ಡಿಫಾಲ್ಟ್ ಕಾಂಗ್ರೆಸ್ ವಿರೋಧ ಪಕ್ಷವಾಗಿರೋದ್ರಿಂದ ಎಲ್ಲ ವಿರೋಧಾಭಾಸಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ ಮಾಡ್ಲೇಬೇಕಲ್ವಾ ಎಸ್ ಅ ಪಾರ್ಟಿ ಮಾಡ್ಲೇಬೇಕಲ್ವಾ. ಈಗ ಇಂಥದ್ದೊಂದು ಮೂಮೆಂಟ್ ಕಟ್ಟಿ ಆಗ್ಲಿಕ್ಕೂ ಸಹಿತ ಕಾಂಗ್ರೆಸ್ ಕನ್ಸಿಸ್ಟೆಂಟ್ಲಿ ರಾಜ್ಯಸಭೆಯಲ್ಲಾಗ್ಲಿ ಅಥವಾ ಲೋಕಸಭೆಯಲ್ಲಾಗ್ಲಿ ಅಥವಾ ಪಬ್ಲಿಕ್ಲಿ ಆಗಲಿ ಮೋದಿ ಶಾ ಅಂತ ಇಂಥ ಗ್ಯಾಂಗನ್ನ ಎದುರಿಸ್ತಾ ಮತ್ತು ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಒಂದು ನೆರೆಟಿವ್ ಕಟ್ಟಿರೋ ಕಾರಣಕ್ಕೋಸ್ಕರ ಅದರ ಮುಂದುವರಿದ ಭಾಗವೇ ಕಾಕ್ರೋಚ್ ಚಳವಳಿ ಇರ್ಬೋದು. ಹೇಳಕ್ಕಾಗಲ್ಲ. ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಕೊಡ್ಲೇಬೇಕಲ್ವಾ, ಕ್ರೆಡಿಟ್ ಕೊಡ್ಲೇಬೇಕಲ್ವಾ. ಕೊನೆ ಪ್ರಶ್ನೆ, ಒಟ್ಟಾರೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಕಾಂಗ್ರೆಸ್ನ ನಾವು ತೀರಾ ನಿರಾಕರಿಸಕ್ಕಂತೂ ಸಾಧ್ಯ ಇಲ್ಲ, ತೀರಾ ನಿರಾಕರಿಸಕ್ಕೆ ಸಾಧ್ಯ ಇಲ್ಲ. BJPನ ಒಪ್ಕೊಳ್ಳೋಕ್ಕಂತೂ ಸಾಧ್ಯನೇ ಇಲ್ಲ. ಅವರ ಕಮ್ಯುನಲ್ ಪಾಲಿಟಿಕ್ಸ್ ಅದು ಕಂಪ್ಲೀಟ್ ಇಬ್ಬಾಗದ ಸೂತ್ರನೇ. ಹಿಂದೂ ರಾಷ್ಟ್ರ ಅನ್ನೋ ಪರಿಕಲ್ಪನೆನೇ ಈ ದೇಶದ ಸಾರ್ವಭೌಮತ್ವದ ವಿರುದ್ಧ, ಸೌಹಾರ್ದತೆ ವಿರುದ್ಧ, ಸಂವಿಧಾನದ ವಿರುದ್ಧ. ಕಾಂಗ್ರೆಸ್ ಯಾವತ್ತೂ ಕೂಡ ಅದನ್ನು ಮಾತಾಡಲಿಲ್ಲ. ಆದರೆ ಎಕ್ಸಿಕ್ಯೂಷನ್ ವಿಚಾರ ಬಂದಾಗ ನಮಗೆ ಕಾಂಗ್ರೆಸ್ ವಿರುದ್ಧ ಅನೇಕ ಅಸಮಾಧಾನಗಳಿದ್ದಾವೆ. ಅನೇಕ ಪ್ರಗತಿಪರರು, ಹೋರಾಟಗಾರರು ಅದೇ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಏನಾಗುತ್ತೆ ಈ ದೇಶ ಮುಂದೆ? ಒಳ್ಳೆ ಪ್ರಶ್ನೆ ನಿಮ್ಮದು. ಏನಾಗುತ್ತೆ ನೋಡಿ, ದೇಶಗಳು ನಿಮಗೆ ಸಡನ್ ಆದ ಚೇಂಜಸ್ಗಳನ್ನ ಈ ಜೆನ್ಸಿನೋ ಅಥವಾ ನಮ್ಮಂಥ ಅವರು ಸಡನ್ ಆದ ಸೋಷಿಯಲ್ ಚೇಂಜನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅದು ಆಗೋದು ಯಾವುದೇ ದೇಶ ಕಷ್ಟ ಆಗ್ಬೋದು. ಗ್ರ್ಯಾಜುವಲ್ ಚೇಂಜ್ ಆಗತ್ತೆ. ಇವತ್ತು 75 ವರ್ಷದ ಹೇಳಿದೆ, ಸಂವಿಧಾನ ಬಂತು, ಸಂವಿಧಾನಕ್ಕೆ ಬಾಬಾ ಸಾಹೇಬ್ರ ಹೋರಾಟ ಇತ್ತು. ಅಷ್ಟ ನಂತರ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನೆಹರು ಅವರು ಕಷ್ಟಪಟ್ಟರು. ಹಾಗೆ ಇಂದಿರಾ ಗಾಂಧಿಯವರು ಬಂದರು. ಇಂದಿರಾ ಗಾಂಧಿಯವರಿಗೆ ಪಟ್ಟಭದ್ರರು ಮತ್ತೊಂದು ಅವೆಲ್ಲ ಕಾರಣಕ್ಕೋಸ್ಕರ ಅವರು ಸಹಿತ ದೊಡ್ಡ ಪ್ರಮಾಣದಲ್ಲಿ ಉಳುವನೆ ಒಡೆಯ ಹೇಳೋ ಮಾಡೋ ಮೂಲಕ ಜನರುಗಳಿಗೆ ಶಕ್ತಿ ಕೊಡೋದಂತ ನೋಡೋದು. ಕೆಲವರು ಪ್ರಕಾರ ತುಂಬ ಜನರ ಒಳಗಡೆ ಅವರು ಭೂಮಿಯನ್ನು ಇತರ ಸಮುದಾಯಕ್ಕೆ ಕೊಟ್ಟ ಕಾರಣ ಮತ್ತು ಅದೊಂದು ಸಾಮಾಜಿಕ ನ್ಯಾಯನ ಮಾಡಿರೋ ಕಾರಣಕ್ಕೋಸ್ಕರ ಇಂದಿರಾ ಗಾಂಧಿಯವರು ಹೊಡೆದ್ರು ಅಂತ ಹೇಳೋ ಸಹಿತ ಚರ್ಚೆಗಳಿದ್ದಾವೆ. ಗೊತ್ತಿರಲಿ ನಿಮಗೆ ಒಂದು. ಸೊ ಈ ದೇಶ ಇಂಥ ಸಾವು ನೋವುಗಳನ್ನು ನೋಡಿದೆ. ಹಾಗೆ ಅದನ್ನು ಮುಂದುವರಿಸಿದ್ರೆ ಹಾಗೆ ನಮಗೆ ಮಂಡಲ್ ಕಮಿಷನ್ ಬಂತು, OBCಗಳಿಗೆ ಒಂದು ಸ್ವಲ್ಪ ನ್ಯಾಯ ಸಿಕ್ತು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಮುಸಲ್ಮಾನ್ ವರ್ಗಕ್ಕೆ 4% ರಿಸರ್ವೇಷನ್ ಸಿಕ್ತು. ಸೊ ಇವತ್ತು ನಾವು ಕಾಸ್ಟ್ ಸೆನ್ಸಸ್ ತನಕ ಬಂದಿದ್ದೀವಿ. ಅದಕ್ಕಿಂತ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಇವ್ರು ನಮ್ಮ ದೇವರಾಜ್ ಅರಸು ಅವರು ಹಾವನೂರು ವರದಿಯನ್ನು ಅನುಷ್ಠಾನ ಮಾಡಿದ್ರು. ಅದರಿಂದ ಸ್ವಲ್ಪ ಶಕ್ತಿ ಸಿಕ್ತು. ನಾವು 75 ವರ್ಷದಿಂದ ಎಲ್ಲ ಸಿಕ್ಬಿಡ್ಬೇಕಿತ್ತಲ್ಲ ಎಲ್ಲ. ಸೊ ಈ ಸಾಮಾಜಿಕ ಇದು ಸಡನ್ ಆದ ಚೇಂಜಸ್ಗಳು ಸೊಸೈಟಿಯಲ್ಲಾಗಲಿ ದೇಶದಲ್ಲಾಗಲಿ ಆಗಲ್ಲ. ಹೋರಾಟಗಳೇ ಬೇಕು, ಚಳುವಳಿಗಳನ್ನೇ ಕಟ್ಟಬೇಕು. ನೀವು ಹೇಳಿದ್ರಿ ಅಹಿಂದ ಏನು ಅಂತ ಅಂದ್ಬಿಟ್ಟು. ಸೊ ಇಂಥದ್ದೊಂದು ಕನ್ಸಿಸ್ಟೆಂಟ್ ಆದಂಥ ಹೋರಾಟ, ಕನ್ಸಿಸ್ಟೆಂಟ್ ಆದ ರೇಸಿಂಗ್ ವಾಯ್ಸ್ ಇಸ್ ರಿಕ್ವೈರ್ಡ್. ಅದೊಂದು ನೆಗೋಸಿಯೇಷನ್ ಪವರ್ ನಮ್ಮ ಹತ್ರ ಬೇಕು. ಅದ್ರ ಮೂಲಕವೇ ನಾವು ಚೇಂಜ್ ಆಗುತ್ತೆ ಹೇಳೋ ನಂಬಿಕೆ. ಓಕೆ, ಇವಿಷ್ಟು ಚರ್ಚೆಗಳು ನಾವಿಲ್ಲಿ ಮುಗಿಸೋಣ. ಇನ್ನಷ್ಟು ವಿಚಾರಗಳ ಲೋಹಿತ್ ನಾವು ಮತ್ತೆ ಮಾತಾಡೋಣ. ಕ್ಯಾಶುವಲ್ ಟಾಕ್ ಇದೇ ಥರ ಮಾತಾಡ್ತೀವಿ, ಬೇರೇನಿಲ್ಲ. ಭಾಳ ಅದ್ಭುತವಾದಂಥ ಡಿಬೇಟ್ ಆಗಿದೆ ಇವತ್ತು. ನನಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ, ಭಾಳ ಚೆನ್ನಾಗಿ ಬಂತು. ಈ ಥರ ಡಿಬೇಟ್ಗಳಾಗಲ್ಲ, ಬೇರೆನೇ ಆಗ್ತದೆ, ಮಾತಾಡೋಕ್ಕೆ ಬಿಡಲ್ಲ. ಏನೇನೋ ವಿಚಾರಗಳು ನಿಮಗೆ ಮುಟ್ಟಬೇಕು, ಇದೇ ನಮ್ಮ ಸೂತ್ರ ಆಗಿತ್ತು. ಅಚ್ಚೇ ದಿನ ಆಯೇಗ ಅಂತ ಹೇಳ್ತಾ ಇದ್ರು, ಬುರೇ ದಿನ ಆನೆ ವಾಲ ಹೇ ಅಂತ ಹೇಳುವಂತಹ ಕಾಲಘಟ್ಟದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಆ ವಿಚಾರದ ಬಗ್ಗೆ ಮುಂದಿನ ಡಿಬೇಟಲ್ಲಿ ನಾನು ಲೋಹಿತ್ ಮತ್ತೆ ಮಾತಾಡ್ತೀವಿ. ನಮಸ್ಕಾರ. ನಮಸ್ತೆ.